ಮೊದಲಿಗೆ ಮನೆ ಗುರುಗಳಾದ ಪುರಂದರ ಸ್ವಾಮಿಯವರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ದಿವ್ಯತ್ರಿಯವರೆಗೂ ಬಸವಲಿಂಗ ಸ್ವಾಮಿಯವರೆಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ನಿಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಬಾಬಾಜಿಯವರೆಗೂ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ, ಪ್ರಕೃತಿ ಮಾತೆಗೂ, ಭೂಮಾತೆಗೂ, ವಸುಂಧರ ಮಾತೆಗೂ, ಸೀತಾ ಮಾತೆಗೂ, ಯಶೋಧರ ಮಾತೆಗೂ, ಪಂಚಭೂತಗಳಿಗೂ, ಎಲ್ಲ ಗುರುವರಿಗೂ, ಯೋಗಿನಿ ಯೋಗೀಂದ್ರಿಗೂ, ಸ್ವಾಮೀಜಿಯವರೆಗೂ, ಬಂಧು ಮಿತ್ರರಿಗೂ, ಕುಟುಂಬದವರಿಗೂ, ನನ್ನ ಎತ್ತ ತಂದೆ ತಾಯಿಗಳಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಹಾತಾರ ವೇದಿಕೆಗೂ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸ್ವಾಗತ ಕೋರಿರುವಂತಹ ರೇವತಿ ಮೀಡಿಯಂ ಅವರಿಗೂ, ಈ ವೇದಿಕೆಯ ಗುರುವಾರಿಗಳಾದಂತಹ ರಂಗನಾಥ್ ಸರ್ಗೂ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ನನ್ನ ಪರಿಚಯನ 2 ಲೈನಲ್ಲಿ ಹೇಳಿ ಅಂತ ನನಗೆ ಮೆಸೇಜ್ ಹಾಕಿದ್ರು. ನಮ್ಮ ಮನೇಲಿ ಗೆಸ್ಟ್ ಬಂದಿದ್ರು, ಹಾಗಾಗಿ ನಾನು ಮೊಬೈಲ್ ನೋಡಕ್ ಆಗ್ಲಿಲ್ಲ. ಈಗ ನೋಡಿದೆ, ನಾನು ಜಸ್ಟ್ ವಾಯ್ಸ್ ಮೆಸೇಜ್ ಹಾಕಿದ್ದೀನಿ. 2 ಲೈನಲ್ಲಿ ನನ್ನ ಪರಿಚಯ ಹೇಳ್ತೀನಿ. ನಾನು ಮೂಲತಃ ನಂದು ದಾವಣಗೆರೆ. ನಾನು ಧ್ಯಾನಕ್ಕೆ ಬಂದು ಈಗ 4 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಒಂದು ಇಲ್ಲಿ ಚಿತ್ರದುರ್ಗದ ಹತ್ರ ಒಂದು ದೊಡ್ಡ ಸಿದ್ದವನಹಳ್ಳಿ ಅಂತ ಇದೆ. ಅಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಾತನವರು, ಅಂದ್ರೆ ನಮ್ಮ ಮನೆಯವರು ಕೊಟ್ಟಿರೋದ್ರಿಂದ ಅಮ್ಮನ ತಮ್ಮಂಗೆ ಕೊಟ್ಟಿರೋದು. ಅದಕ್ಕೆ ನನಗೆ ನಮ್ಮ ತಾತ, ಅವ್ರ ಮಾವ ಅನ್ನೋದಕ್ಕಿಂತ ತಾತ, ಅವ್ರು ಆಧ್ಯಾತ್ಮಿಕದಲ್ಲಿದ್ರು. ಅವರಿಂದ ನಮಗೆ ಒಂದ್ ಸ್ವಲ್ಪ ಈ ಆಧ್ಯಾತ್ಮಿಕದ್ದು ಮನೆಯಲ್ಲಿ ಪೂಜೆ, ಶ್ಲೋಕ, ಜಪ, ಅಂದ್ರೆ ಒಂದು ದಿನ ಬಿಲ್ಪತ್ರೆ ಇಲ್ದಲೆ ಪೂಜೆ ಮಾಡ್ತಾ ಇರ್ಲಿಲ್ಲ ನಮ್ಮ ತಾಯಿಯವರು, ತಂದೆಯವರು. ಒಂದು ದಿನನೂ ಸ್ನಾನ ಮಾಡಿ 5:15 ಅಂದ್ರೆ ನಮ್ಮ ಮನೆಗೆ ಮಂಗಳಾರತಿ ಆಗ್ಬಿಡ್ಬೇಕು. ಆ ಸ್ನಾನ ಪೂಜೆ ಇಲ್ದಲೆ ನಮ್ಮ ತಂದೆ ಹೊರಗೆ ಹೋಗ್ತಿರ್ಲಿಲ್ಲ. ಒಂದು ನ್ಯಾಯ ನೀತಿ ಧರ್ಮದಲ್ಲಿ ನಡ್ಕೊಂಡು ಬಂದಂತ ಒಂದು ಕುಟುಂಬ. ಅಲ್ಲಿ ನನ್ನ ಒಂದು ಜನನ, ಅವರ ಒಂದು ಸಂಸ್ಕಾರದಿಂದ ಇಲ್ಲಿ ನಮ್ಮ ತಾತನವರ ಒಂದು ಅಧ್ಯಾತ್ಮದಿಂದ ಈ ಒಂದು ಕನೆಕ್ಟ್ ಆಯ್ತು. ಆ ದೊಡ್ಡ ಸಿದ್ದವನಲ್ಲಿ ಬಸವಲಿಂಗ ಸ್ವಾಮಿಯವರು ಅಂತಿದ್ದಾರೆ, ಅವರ ಒಂದು ಸಾನ್ನಿಧ್ಯದಲ್ಲಿ ನಮಗೊಂದು ಸಾಧನೆ, ಒಂದು ಆಧ್ಯಾತ್ಮಿಕ ಸಾಧನೆ, ಒಂದು ಲಿಂಗ ದೀಕ್ಷೆ ಆಯ್ತು. ಅದರ ಸಾಧನೆ ಮಾಡ್ತಾ ಮಾಡ್ತಾ ಒಂದು ದೊಡ್ಡ ಜ್ಞಾನಿಗಳ ಒಂದು ಸತ್ಸಂಗ ಎಲ್ಲ ನಡೀತಾ ಇರುವಾಗ ಹೆಚ್ಚು ನೀನು ಜ್ಞಾನ ತಿಳ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನೀನು ಧ್ಯಾನ ಸಾಧನೆ ಮಾಡ್ತಾ ಹೋದ್ರೆ ನಿನಗೆ ನಿನ್ನ ಗುರುಗಳು ಹುಡ್ಕೊಂಡು ಬರ್ತಾರೆ ಅನ್ನೋ ಒಂದು ಮಾತು. ಅಲ್ಲಿಂದ ಒಂದು ರಾಮಕೃಷ್ಣ ಆಶ್ರಮದ ಸಂಪರ್ಕ, ಅಲ್ಲಿ ಒಂದು ಸೇವೆ ಅದು ಮಾಡ್ತಾ ಏನು ಪೂರ್ಣ ಆಗ್ತಾ ಇರ್ಲಿಲ್ಲ ಅಂತ ಅನಿಸ್ತಾ ಇತ್ತು. ಒಂದಿನ ಯಾವಾಗ್ಲೂ ನಂಗೆ ಇಂಟ್ಯೂಷನ್ ಬರ್ತಾ ಇತ್ತು, ಇಲ್ಲಿ ಬರೋದ್ ಸಾಕು, ನೀನ್ ಸಾಧನೆ ಮಾಡ್ಬೋದು. ಏನ್ ಸಾಧನೆ ಮಾಡ್ಬೇಕು ಅಂತ. ಭಗವಂತ, ನಾನು ಸಾಧನೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನನಗೆ ನೀನ್ ಬೇಕು, ನಿನ್ ನೋಡ್ಬೇಕು ಅಂದ್ರೆ ಗುರು ಬೇಕು. ಗುರು ಇಲ್ದಲೆ ನಾವು ಗುರು ಮುಟ್ಟಕ್ಕಾಗಲ್ಲ. ಅದಕ್ಕೆ ನಾನು ಏನಾದ್ರೂ ನನ್ನ ದಾರಿಲಿ ಹೋಗೋ ದಾರಿಲಿ ಏನಾದ್ರೂ ತಪ್ಪಿದ್ರೆ, ಎಡವಿದ್ರೆ, ತಪ್ಪು ಮಾಡೋದ್ ತಿದ್ದಿ ನೀನು ನಡೆಸ್ಬೇಕು. ಯಾಕಂದ್ರೆ ನನಗೆ ನೀನ್ ಬೇಕು. ಅಂದ್ರೆ ನನ್ನ ಗುರು ಇಲ್ದಲೆ ನಾನು ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀನೇ ದಾರಿ ತೋರಿಸ್ಬೇಕು, ನನ್ನ ಗುರು ಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಕೇಳ್ಕೊಂಡ ಒಂದು ವಾರದಲ್ಲಿ ಸಿಕ್ಕಂತ ಒಂದು ಗುರುಗಳು, ನನ್ನ ಪತ್ರಿಜಿ ಗುರುಗಳು ಸಿಕ್ಕಂತ ಈ ಧ್ಯಾನ, ಆನಾಪಾನಸತಿ ಧ್ಯಾನ, ಅಲ್ಲಿಂದ ನನ್ನ ಆಧ್ಯಾತ್ಮಿಕ ಸಾಧನೆ ಹೆಚ್ಚಾಗ್ತಾ ಹೋಯ್ತು. ಧ್ಯಾನ, ಜ್ಞಾನ ತಿಳ್ಕೊಂತ ಒಂದು 4 ವರ್ಷ ಈಗ ಈ ಎದುರಿನಲ್ಲಿ ನಿಮ್ಮ ಮುಂದೆ ಕುಳಿತು ಈ ಒಂದು ಜ್ಞಾನ ಹಂಚಿಕೆಗೆ ಗುರುಗಳು ನಮ್ಮನ್ನ ನಾವು ತಿದ್ಕೊಳ್ಳಕ್ಕೆ, ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳಕ್ಕೆ ಇಲ್ಲಿ ಬಂದು ನಮ್ಮನ್ನ ಕೂರಿಸ್ಕೊಂಡು ನಮ್ಮೊಂದು ನಿಮಿತ್ತವಾಗಿ ನಮಗೋಸ್ಕರ ನಮಗೆ ಈ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಾವು ತಗೊಳ್ಬೇಕಷ್ಟೇ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯಕ್ಕೆ ಬರೋಣ ಮಾಸ್ಟರ್ಸ್. ಸೂಚನೆಗಳು, 10 ಸೂಚನೆಗಳು. ಏನಪ್ಪಾ 10 ಸೂಚನೆಗಳು ಅಂತಂದ್ರೆ, ಒಂದು ಕ್ಷಮೆಯ ಹಾದಿಯಲ್ಲಿ ನಡೆಯುವಾಗ, ಒಂದು ಕಾರ್ಯರೂಪಕ್ಕೆ ತರುವಾಗ ಅಂತ ಕೆಲವು ಸಲಹೆಗಳನ್ನ ನಾವು ನೋಡ್ತಾ ಹೋಗೋಣ ಮಾಸ್ಟರ್ಸ್. ಅವಳ 10 ಸೂಚನೆಗಳನ್ನ, ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವನ್ನ ನಾವು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳಿತಾ ಹೋಗೋಣ. ಮೊದಲನೆಯದು ಒಂದು ಸೂಚನೆ ಏನಪ್ಪಾ ಅಂತಂದ್ರೆ, ನಿಮ್ಮನ್ನು ಯಾರಾದ್ರೂ ಗಾಯಗೊಳಿಸಿದ್ರೆ ತತ್ಕ್ಷಣ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತೆ. ಏನಂತ? ಓ ದೇವರೇ, ಈ ಗಾಯವು ನನ್ನ ಹೃದಯವನ್ನು ಪ್ರವೇಶಿಸಿ ಕೀವುಗಟ್ಟದ ದೊಡ್ಡದಾಗದ ಹಾಗೆ, ಅಂದ್ರೆ ಋಣವಾಗೋದಕ್ಕೆ ಮುಂಚೆ, ಅಂದ್ರೆ ಅದು ಸಣ್ಣದಿರುತ್ತೆ, ಅದನ್ನ ಕೈಯಲ್ಲಿ ಮುಟ್ಟಿ ಮಾಡ್ಕೊಂಡು ಅದು ದೊಡ್ಡದಾಗಿ ಕೀವಾಗಿ ಪಸ್ಸಾಗಿ ಆ ಕಾಲೇ ತೆಗಿಯೋ ಮಟ್ಟಕ್ಕೆ ಹೋತರ ಹೋಗೋದ್ ಬೇಡ ಅಲ್ವಾ. ಅದಕ್ಕಿಂತ ಮುಂಚೆನೆ, ಅಂದ್ರೆ ನಾವೇನ್ ಮಾಡ್ತೀವಿ, ಯಾರಾದ್ರೂ ನಮ್ಮ ಮನ್ಸಿಗೆ ನೋವಾಗೋ ತರ ಮಾತಾಡಿದಾಗ ನಾವೇನ್ ಮಾಡ್ತೀವಿ, ಅದ್ರಗಡೆನೇ ಗಮನ. ಅವ್ರ ಹಂಗಂದ್ರು, ಅವ್ರ ಹೆಂಗ್ ಮಾತಾಡಿದ್ರು, ನನಗೆ ಅಷ್ಟು ನೋವಾಯ್ತು, ಅವಳು ಹೆಂಗ್ ಮಾತಾಡಿದ್ಲು ಅಂತ ಹೀಗೆ ಮಾತಾಡ್ತಾ ಅವ್ರನ್ನೇ ಬೈಕೊಂತ ನಾವೇನ್ ಮಾಡ್ತೀವಿ,
ನಮ್ಮ ಮನಸ್ಸದ್ದು ಸ್ವಲ್ಪ ಗಲೀಜಿದ್ದನ್ನ ಜಾಸ್ತಿ ಮಾಡ್ಕೊಂತ ನಮ್ಮ ಶರೀರದ ಮೇಲೂ ಪರಿಣಾಮ ಆಗುತ್ತೆ. ಮತ್ತೆ ನಮ್ಮ ಶರೀರಕ್ಕೆ ಒತ್ತಡ ಬಿದ್ಬಿಟ್ಟು ಕಾಯಿಲೆಗಳಿಗೆ ತುತ್ತಾಗಿ ಮತ್ತೇನಾಗುತ್ತೆ, ನಮ್ಮ ಮನಶಾಂತಿಯನ್ನು ಕೆಡಿಸ್ಕೊಂಡು ಮನೆಯವ್ರನ್ನೆಲ್ಲ ಮನಶಾಂತಿನೂ ಕೆಡಿಸಿ ಎಷ್ಟೊಂದು ರಂಪ ಆಗ್ಬಿಡುತ್ತೆ. ಅದಕ್ಕೆ ಅವ್ರೇನೇ ಹೇಳ್ತಾ ಇದ್ದಾರೆ, ಒಂದು ಸೂಚನೆ ಮೂಲಕ ಒಂದು ಸಲಹೆ ಏನ್ ಕೊಡ್ತಾ ಇದ್ದಾರೆ, ನಿಮ್ಮನ್ನ ಯಾರಾದ್ರೂ ಗಾಯಗೊಳಿಸಿದ್ರೆ ತತ್ಕ್ಷಣ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ. ಏನಂತ, ಓ ದೇವರೇ, ಈ ಗಾಯವು ನನ್ನ ಹೃದಯವನ್ನು ಪ್ರವೇಶಿಸಿ ಕೀವು ಕೊಟ್ಟೋದಕ್ಕಿಂತ ಮುಂಚೆನೆ, ದೊಡ್ಡದಾಗೋದಕ್ಕಿಂತ ಮುಂಚೆನೆ ಅದನ್ನು ಮರೆಯಲು ನನಗೆ ಸಹಾಯ ಮಾಡು ಅಂತ ಕೇಳ್ಕೋಬೇಕಂತೆ ನಾವು ಭಗವಂತನ. ಇದು ಮೊದಲನೆಯ ಸೂಚನೆ ಆಗಿದೆ ಮಾಸ್ಟರ್ಸ್. ಎರಡನೆಯದು, ನೀವು ಮರೆಯಲು ಅಸಾಧ್ಯವಾಗುವಷ್ಟರ ಮಟ್ಟಿಗೆ ನಿಮ್ಮನ್ನು ಯಾರಾದ್ರೂ ಗಾಯಗೊಳಿಸಿದರೆ ಆ ಗಾಯದ ನೆನಪು ಮತ್ತೆ ಮತ್ತೆ ಬರುತ್ತಲೇ ಇರುತ್ತದೆ. ನಿಮ್ಮ ಮನಸ್ಸಿನ ಶಾಂತಿಯನ್ನು ಅದು ಕಲಕುತ್ತದೆ. ನಿಮ್ಮ ಹೃದಯದ ಭಾರವನ್ನು ಇಳಿಸಿಕೊಳ್ಳಿ. ಪೂಜ್ಯರೊಬ್ಬರಲ್ಲಿ ಈ ಬಗ್ಗೆ ನಿವೇದಿಸಿ, ಇಲ್ಲವೇ ಯಾರ ಮೇಲೆ ನಿಮಗೆ ದ್ವೇಷವಿದೆಯೋ ಅವರಿಗೆ ಪತ್ರವನ್ನು ಬರೆಯಿರಿ. ನಿಮಗೆ ತುಂಬಾ ಇವಾಗ ಎಷ್ಟೋ ಜನ ಕೇಳ್ತಾರೆ, ಈ ಕ್ಷಮೆ ಬಗ್ಗೆ ನಾವೇನಾದ್ರೂ ಕ್ಲಾಸ್ ಕೊಟ್ಟಾಗ ಅವ್ರು ಅಷ್ಟೊಂದು ನಮಗೆ ನೋವು ಮಾಡಿದ್ದಾರೆ, ಅವರನ್ನ ನೀವು ಕ್ಷಮಿಸ್ರಿ ಅಂತ ಹೇಳ್ತೀರಾ. ಹೇಗೆ ಕ್ಷಮಿಸಕ್ಕಾಗುತ್ತೆ? ಅಸಾಧ್ಯ. ಅದು ಯಾವಾಗ ಸಾಧ್ಯ ಆಗುತ್ತೆ? ಧ್ಯಾನದಿಂದ ಸಾಧ್ಯ ಆಗುತ್ತೆ. ಇಂಥ ಒಂದು ಜ್ಞಾನವನ್ನು ಪಡ್ಕೊಂಡಾಗ ಸಾಧ್ಯ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಮರೆಯಕ್ಕೆ ಆಗಲ್ಲ ಅನ್ನೋ ಒಂದು ಮಟ್ಟಿಗಿದ್ದಾಗ ಆ ಒಂದ್ ಮತ್ತೆ ಮತ್ತೆ ನೆನಪು ಬರ್ತಿರುತ್ತೆ. ಧ್ಯಾನ ಕೂತ್ಕೊಳ್ರಿ, ಏನಾರ ಕೆಲಸ ಮಾಡಿದಾಗ, ಇಲ್ಲ ಅದೇ ತರ ಘಟನೆಗಳು ಏನಾದ್ರು ಆಕಸ್ಮಿಕವಾಗಿ ನಡೆದಾಗ ಅವ್ರ ಬಗ್ಗೆ ನಮಗೆ ಕೋಪ ಬಂದ್ಬಿಟ್ಟು ಅವ್ರ ಮೇಲೆ ನಮ್ಮ ಒಳಗಡೆನೆ ಬೈಲಿಕ್ಕೆ ಶುರು ಮಾಡ್ಕೊಳ್ತೀವಿ. ಅದಕ್ಕೆ ನಮ್ಮ ಮನ್ಸು ಏನಾಗುತ್ತೆ, ಕಲ್ಕತ್ತೆ, ನಮ್ಮ ಶಾಂತಿ ಎಲ್ಲ ಕದಡುತ್ತೆ. ಅದಕ್ಕೆ ನೀವು ಭಾರವನ್ನ ಇಳಿಸ್ಕೊಳ್ಳೋ ಒಂದು ಕೆಲಸನ ನಾವು ಮಾಡ್ಕೋಬೇಕು. ಅದಕ್ಕೆ ಏನಂತ, ಒಂದು ಪೂಜ್ಯರೊಬ್ಬರಲ್ಲಿ ನಿವೇದನೆ ಮಾಡ್ಕೊಳ್ಬೇಕು. ಏನಂತ ನಿವೇದನೆ ಮಾಡ್ಕೋಬೇಕು? ಇಲ್ಲ ಒಂದು ಪತ್ರದ ಮೂಲಕ ನೀವು ಎಲ್ಲವನ್ನು ಬರೀಬೇಕು. ಹೇಗೆ ಬರೀಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಪತ್ರದ ಮೂಲಕ ನೀವು ಬರೆದು ಬಿಟ್ಟು ಆ ಭಾರವನ್ನ ಇಳಿಸ್ಕೊಳ್ಳಿ. ಯಾರಾದ್ರೂ ಹೇಳ್ತಾರೆ, ನೀವು ಒಬ್ನೇ ಒಳಗಡೆ ಏನು ಇಟ್ಕೋಬೇಡ, ಒಂದ್ ಸ್ವಲ್ಪ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೋ. ಒಬ್ರಿಗೆ ಹೇಳಿದ್ರೆ ಮನ್ಸು ಹಗುರ ಆಗತ್ತೆ ಅಂತಲ್ವಾ? ಯಾರಿಗಾರ ಹೇಳಿದ್ರೆ, ನಿನ್ನ ಹತ್ರ ಹೇಳ್ಕೊಂಡ್ಮೇಲೆ ನನ್ಗೆ ಮನ್ಸು ಹಗುರ ಆಯ್ತು ಅಂತ ಅನ್ಕೊಂತೀವಿ, ಹೇಳ್ತೀವಿ. ಅದೇ ತರ ಎಲ್ಲ ವಿಷಯವನ್ನು ನಾವೇನ್ ಮಾಡ್ಬೇಕಂತೆ, ಪತ್ರದೊಳಗೆ ಬರಿಬೇಕಂತೆ. ಬರೆದ್ಬಿಟ್ಟು ಎಷ್ಟು ಕೆಟ್ಟದಾಗಿ ಬಳಸಕ್ ಸಾಧ್ಯ ಆಗುತ್ತೋ ಅಷ್ಟೂ ಶಬ್ದಗಳನ್ನ ಬಳಸ್ಕೋಬೇಕಂತೆ. ಅವ್ರಿಗೆ ಏನ್ ಬೈಬೇಕು ಅನ್ಸುತ್ತೋ, ಅವ್ರಿಗೆ ಏನ್ ಹೇಳ್ಬೇಕು ಅನ್ಸುತ್ತೋ ಅದನ್ನೆಲ್ಲನೂ ನೀವು ಬಳಸಿ. ಅದಾದ್ಮೇಲೆ ಆ ಪತ್ರನ ಚೂರಾಗಿ ಹರಿದು ಬಿಡಿ. ಆ ಪತ್ರವನ್ನು ಅರಿವಾಗ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಬೇಕಂತೆ. ಏನಂತ, ನಮಗೆ ಕೇಡು ಬಗದವನ ಹೃದಯದೊಳಗೆ ಭಗವಂತನ ಆಶೀರ್ವಾದಗಳು ಹರಿಯಲಿ ಅಂತೇಳಿ ಆ ಪತ್ರವನ್ನು ಬರೆದು ಬಿಟ್ಟು, ಅದು ಹರಿದು ಬಿಟ್ಟು, ನಿಮಗೆ ಏನೇನು ಅವ್ರಿಗೆ ಅನ್ಬೇಕು ಅನ್ಸುತ್ತೋ ಎಲ್ಲ ಶಬ್ದಗಳು, ಏನ್ ಹೇಳ್ಬೇಕು ಅಂತ ಎಲ್ಲ ವಿಷಯಗಳನ್ನ ಅದಕ್ಕೆ ಬರೆದ್ಬಿಟ್ಟು ಅದನ್ನ ಹರಿದಾಕ್ಬೇಕಂತ. ಹರಿದಾದ್ಮೇಲೆ ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕು. ನಮಗೆ ಕೇಡು ಬಗದವನ ಹೃದಯದೊಳಗೆ ಭಗವಂತನ ಆಶೀರ್ವಾದ ಅರಿಯಲಿ ಅಂತ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ಬೇಕು. ಅದಕ್ಕೆ ಅಬ್ರಹಾಂ ಲಿಂಗನಿಗೆ ವ್ಯಕ್ತಿಯೊಬ್ಬನು ಬಂದು ತನ್ನೊಡನೆ ಒಬ್ಬನು ಭಯ ಹುಟ್ಟಿಸುವಂತೆ ನಡೆದುಕೊಂಡಿರುವುದಾಗಿಯೂ ಮತ್ತು ತಾನು ಆ ಗಾಯವನ್ನು ಮರೆಯಲಾರನೆಂದು ದೂರಿದನು. ಅದಕ್ಕೆ ಒಬ್ರು ಏನಂತಾರೆ, ಅಬ್ರಹಾಂ ಲಿಂಕನ್ ಹತ್ರ ಒಬ್ಬ ವ್ಯಕ್ತಿ ಬರ್ತಾರಂತೆ. ಬಂದ್ಬಿಟ್ಟು ಅವ್ರು ಹೇಳ್ತಾರಂತೆ, ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು ಅವ್ರು ಏನ್ ಹೇಳ್ತಾರಂತೆ, ಭಯ ಹುಟ್ಟಿಸುವಂತೆ ನಡೆದುಕೊಂಡಿದ್ದಾನೆ, ಅವನು ಮಾಡಿದ ಗಾಯನ ನನಗೆ ಮರೆಯಕ್ಕಾಗಲ್ಲ ಅಂತೇಳಿ ಅವನ ಬಗ್ಗೆ ಕೆಟ್ಟದಾಗಿ ಅಬ್ರಹಾಂ ಲಿಂಕನ್ ಅಂತ ಒಬ್ಬ ವ್ಯಕ್ತಿ ಹೇಳ್ತಾರಂತೆ. ಬಂದು ಅಬ್ರಹಾಂ ಲಿಂಕನ್ ಹತ್ರ ಬಂದು ಒಬ್ಬ ವ್ಯಕ್ತಿ ಈ ತರ ಹೇಳ್ತಾರಂತೆ. ಅದಕ್ಕೆ ಲಿಂಕನ್ ಹೇಳ್ತಾರಂತೆ ಏನಂತ, ಅವನ ಮೇಲೆ ನಿನ್ನ ಮನಸ್ಸಿನಲ್ಲಿ ಇರುವುದನ್ನೆಲ್ಲ ಸೇರಿಸಿ ಪತ್ರವೊಂದನ್ನು ಏಕೆ ಬರೆಯಬಾರದು? ನೀನು ಎಷ್ಟು ಕಠೋರವಾಗಿ ಬರೆಯಲು ಸಾಧ್ಯವ ಅಷ್ಟು ಕಠೋರವಾಗಿ ಬರೆ. ಆತ ಮನೆಗೆ ಹೋಗಿ ಅವ್ರು ಹೇಳ್ತಾರಂತೆ, ನಿನಗೆ ಅಷ್ಟೊಂದು ಅವನ ಮೇಲೆ ನಿನಗೆ ಕೋಪ ಇದೆ, ದ್ವೇಷ ಇದೆ, ಹೌದಲ್ವಾ? ಅವನ ಬಗ್ಗೆ ಇಷ್ಟೊಂದು ನನ್ನ ಹತ್ರ ಹೇಳ್ದೆ. ಅದ್ರ ಬದ್ಲು ನೀನೇನ್ ಮಾಡು, ಒಂದು ಪತ್ರ ಬರ್ದ್ಬಿಡು. ಅವನಿಗೆ ಏನೇನ್ ಬೈಬೇಕು ಅನ್ಸುತ್ತೋ, ಏನೇನ್ ಹೇಳ್ಬೇಕು ಅನ್ಸುತ್ತೋ ಬರ್ದ್ ಬಿಡು. ಅವನಿಗೆ ಕಠೋರವಾಗಿ ಒಂದು ಪತ್ರವನ್ನು ಬರಿ ಅವನ ಮೇಲೆ ಅಂತ ಹೇಳ್ತಾರಂತೆ. ಅವನ್ ಮನೆಗೆ ಹೋಗ್ಬಿಡ್ತಾನಂತೆ. ಹೋಗ್ಬಿಟ್ಟು ಉಗ್ರವೂ ಕಠೋರವಾದ ಒಂದು ಪತ್ರವನ್ನು ಬರೆದು ಲಿಂಕನ ಬಳಿಗೆ ಬಂದು ಹೇಳಿದನು, ನಿಮ್ಮ ಸಲಹೆಯಂತೆ ಪತ್ರವನ್ನು ಬರೆದಿದ್ದೇನೆ, ಈಗ ನಾನಿದನ್ನು ಅಂಚೆಗೆ ಹಾಕಲೆಯೇ ಅಂತ ಕೇಳ್ತಾರಂತೆ. ಅಬ್ರಾಹಂ ಲಿಂಕನ್ ಹೇಳಿದ ತಕ್ಷಣ ಆ ವ್ಯಕ್ತಿ ಏನ್ ಮಾಡ್ತಾರಂತೆ, ಮನೆಗೆ ಹೋಗ್ಬಿಟ್ಟು ಉಗ್ರವಾಗಿ ಕಠೋರವಾಗಿ ಎಷ್ಟು ದ್ವೇಷ ಇತ್ತು, ಅವನಿಗೇನೇನ್ ಬೈಬೇಕು ಅನ್ಸುತ್ತೋ, ಹೇಳ್ಬೇಕು ಅನ್ಸುತ್ತೋ ಎಲ್ಲದನ್ನು ಬರ್ಕೊಂಡು ಮತ್ತೆ ಅಬ್ರಾಹಂ ಲಿಂಕನ್ ಹತ್ರ ಬರ್ತಾರಂತೆ. ಆ ವ್ಯಕ್ತಿ ಬಂದ್ಬಿಟ್ಟು
ಬರೆದು ಬಿಟ್ಟಿದ್ದೀನಿ, ಇದನ್ನ ಏನ್ ಮಾಡ್ಬೇಕು, ಅಂಚೆಗೆ ಹಾಕ್ಬೇಕಾ ಅಂತ ಕೇಳ್ತಾರಂತೆ. ಅದಕ್ಕೆ ಲಿಂಕನ್ ಹೇಳ್ತಾರಂತೆ, ಬೇಡ ಬೇಡ ಹಾಕ್ಬೇಡ, ನೀನು ಈ ಪತ್ರವನ್ನು ಹರಿದಾಕ್ಬಿಡು, ಆ ಚೂರುಗಳನ್ನು ಬೆಂಕಿಗೆ ಹಾಕ್ಬಿಡು, ಎಲ್ಲವನ್ನು ಮರ್ತು ಬಿಡು. ತನ್ನ ಮನಸ್ಸನ್ನು ಅಗ್ರಗೊಳಿಸ್ಕೊಂಡು ಕ್ಷಮಿಸುವುದು ಸುಲಭವಾಗುತ್ತೆ. ನೀನ್ ಈ ತರ ಮಾಡು. ಅದನ್ನ ಬರ್ದಿದ್ದಾಯ್ತಾ, ಅದನ್ನ ಅರ್ಧ ಚೂರ್ ಚೂರ್ ಮಾಡಿ ಬೆಂಕಿಯಲ್ಲಿ ಸುಡು ಅಂತಾರೆ. ಕೆಲವು ಮಾಸ್ಟರ್ಸ್ ಏನಂತಾರೆ, ನದಿಗೆ ಹರಿಯುವ ನದಿಗೆ ಹಾಕ್ರಿ ಅಂತಾರೆ. ನಮ್ಮ ಸರ್ ಸಿ ಜಿ ಅವ್ರ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅವ್ರು ಏನಂತಾರೆ, ಬರೆದ್ಬಿಟ್ಟು ಹೊರಗಡೆ ಹಿಂಗೆ ಚೆಲ್ಬಿಡಿ ಅಂತ. ಗಾಡಿ ಹಾರ್ಕೊಂಡು ಹೋಯ್ತು ಅಂತ. ಅದ ಹೆಂಗ್ ಹಾರ್ಕೊಂಡು ಹೋಯ್ತು ಹಂಗೆ ನನ್ನ ಮನಸ್ಸಿನಲ್ಲಿ ಇರೋದೆಲ್ಲ ಹಾಗೆ ಅದು ಹಾರ್ಕೊಂಡು ಹೋಗ್ಲಿ ಅನ್ನೋ ತರ ಮಾಡಿ. ಇಲ್ಲ ಭಸ್ಮದ ತರ ಅದು ನನ್ನ ಹೃದಯದಲ್ಲೂ ಅದು ಭಸ್ಮೂ ಆಗ್ಬಿಡ್ಬೇಕು, ಉಳಿಬಾರ್ದು ಅನ್ನೋ ತರ. ಆ ತರ ನೀವ್ ಮಾಡು, ನಿನ್ ಮನ್ಸು ಅಗ್ರ ಆಗುತ್ತೆ, ಬೇರೆಯವ್ರನ್ನ ಕ್ಷಮಿಸಕ್ಕೆ ಸುಲಭ ಆಗುತ್ತೆ ಅಂತ ಒಂದು ಎರಡನೇ ಸೂಚನೆಯನ್ನ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್. ಮೂರನೇದು, ಇದರನ್ನು ಕ್ಷಮಿಸಿ, ಆದರೆ ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಿ. ಬೇರೆಯವ್ರನ್ನು ಕ್ಷಮಿಸ್ಬಿಟ್ಟು ನಿಮ್ಮನ್ನು ನೀವು ಕ್ಷಮಿಸ್ಕೋಬೇಕು. ಹೇಗೆ ಸಾಧ್ಯ? ನಮ್ಮಲ್ಲಿ ಅನೇಕರು ಮನಸ್ಸಿನ ಶಾಂತಿಯನ್ನು ಕೊಳ್ಳೆ ಹೊಡೆಯುವಂತ ಭಾರಿ ಪಾಪದ ಭಾರಗಳನ್ನು ತಮ್ಮ ಹೃದಯದಲ್ಲಿ ಹೊತ್ತುಕೊಂಡಿರುತ್ತಾರೆ. ಯಾರು ಪರಿಪೂರ್ಣರಲ್ಲ. ಪ್ರತಿಯೊಬ್ಬರೂ ಹಿಂದೆ ಅಥವಾ ನೆನಪಾಗದಷ್ಟು ಹಿಂದೆ ತಪ್ಪು ಮಾಡಿಯೇ ಇರುತ್ತೇವೆ. ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಲೇಬೇಕು, ಸಾಧ್ಯವಾದರೆ ಸುಧಾರಿಸಿಕೊಳ್ಳಬೇಕು. ತಪ್ಪು ಮರುಕಳಿಸಿದಂತೆ ನಾವು ವಿವೇಕ ಶಕ್ತಿಗಾಗಿ ಪ್ರಾರ್ಥಿಸಬೇಕು ಮತ್ತು ಇಂದಿನದೆಲ್ಲವನ್ನು ಮರೆತು ಬಿಡಬೇಕು. ನಿಜ ಮಾಸ್ಟರ್ಸ್ ಏನ್ ಹೇಳ್ತಾರೆ, ನಮ್ಮಲ್ಲಿ ಅವ್ರು ಹೇಳೋದು ಮನಸ್ಸಿನ ಶಾಂತಿಯನ್ನು ಕೊಳ್ಳೆ ಹೊಡೆಯುವಂತ ಭಾರೀ ಪಾಪದ ಭಾರಗಳನ್ನ ನಾವು ಹೊತ್ಕೊಂಡಿರ್ತೀವಿ ಹೃದಯದಲ್ಲಿ. ಅಲ್ಲ, ನಮಗೆ ಆಗ್ಲಿ ಇಷ್ಟು ದಿನ ಈಗ ಅದನ್ನ ನೆನ್ಪು ಮಾಡ್ಕೊಂಡು ಮತ್ತೆ ಅವರಿಗೆ ಬೈಯೋದೇ, ಮತ್ತೆ ಅವ್ರಿಗೆ ಕ್ಷಮೆ ಕೇಳೋದು, ಬೈಯೋದು, ಮತ್ತೊಂದು ಅವ್ರಿಗೆ ಬೈಬಾರ್ದು, ಇನ್ಮೇಲೆ ಅನ್ನಲ್ಲ, ಅವ್ರು ಏನೇ ಮಾಡಿರ್ಲಿ, ಜನ್ಮದಲ್ಲಿ ಮಾಡಿರ್ತೀವಿ, ಅದಕ್ಕೆ ಮಾಡಕ್ ಮಾಡಿರ್ತಾರೆ, ಅಕಸ್ಮಾತ್ ಅವ್ರ ಅಜ್ಞಾನದಲ್ಲಿ ಅಂದಿದ್ದಾರೆ, ನನಗೊಂದು ಪರೀಕ್ಷೆ ಅಂತ ಬಂದಿದೆ, ಅದನ್ನ ನಾನು ಜಾಸ್ತಿ ಇದ್ರಾಗ ತಗೊಳೋದ್ ಬೇಡ, ನನ್ನನ್ನ ಕರ್ಮ ಅವರು ಕ್ಲೀನ್ ಮಾಡಿದ್ದಾರೆ, ನಾನು ಒಂದು ಧ್ಯಾನ ಮಾಡಿ ಕಳ್ಕೊಳ್ಳುವಂತದ್ದು, ಅವರೇ ಒಂದು ನೇರವಾಗಿ ನನ್ನನ್ನು ಶುದ್ಧ ಮಾಡಿದ್ದಾರೆ. ಈ ತರ ಅನ್ಕೊಂಡು ಹೋಗ್ತಾ ಹೋದ್ರೆ ನಮ್ಮ ಪ್ರಾಪಂಚಿಕ ಸಾಧನೆ, ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವೆಲ್ಲೂ ಅಡೆತಡೆ ಆಗದಂತೆ ಮುಂದೆ ಹೋಗ್ಬೋದು. ಆದ್ರೆ ಕೆಲವೊಂದನ್ನ ಮರೆಯಕ್ಕೆ ಆಗೋದಿಲ್ಲ. ಅವ ಆಗ್ಲಾಗ್ಲ ನೆನಪಾಗ್ತಿರ್ತವೆ, ತುಂಬಾ ಭಾರವಾಗಿ ದೊಡ್ಡ ದೊಡ್ಡ ಘಟನೆಗಳನ್ನು ನೆನೆದು ಮರೆಯಕ್ಕೆ ಆಗಲ್ಲ. ಅಂದ್ರೆ ಯಾರು 100% ಸಾಧನೆ ಮಾಡ್ತೀನಿ ಅಂದ್ರೆ ಅಷ್ಟು ಬೇಗ ಅದರಿಂದ ಹೊರಬರಕ್ಕೆ ಆಗ್ತಾ ಇರಲ್ಲ. ಅದಕ್ಕೆ ಪ್ರತಿಯೊಬ್ಬರ ಹಿಂದೆ ತಪ್ಪುಗಳು ನಡೆದಿರ್ತವೆ, ನಮ್ಮಿಂದನೂ ನಡೆದಿರುತ್ತೆ, ಅವರ ಬೇರೆಯವರಿಂದನೂ ನಡೆದಿರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ನಾವೇನು ಮಾಡಿದೀವೋ ಗೊತ್ತಿಲ್ದಲೆ ನಾವು ಮಾಡಿರ್ತೀವಿ, ಅದಕ್ಕೆ ಒಂದು ಪಶ್ಚಾತ್ತಾಪನ ನಾವು ಪಡ್ಬೇಕು. ಸಾಧ್ಯವಾದ್ರೆ ಅದರಿಂದ ಹೊರಗೆ ಬರಕ್ಕೆ ನಾವು ಪ್ರಯತ್ನ ಪಡ್ಬೇಕು. ನಮ್ಮ ಪತ್ರಿಜಿಯವರ ಜ್ಞಾನವನ್ನು ಪಡ್ಕೊಂಡ್ಮೇಲೆ ಇಷ್ಟೊಂದು ಧ್ಯಾನವನ್ನು ಮಾಡ್ತಾ ಇದ್ದಾಗ ಹೇಗೆ ಅದರಿಂದ ಹೊರಗೆ ಬರೋದಕ್ಕೆ ಬೇಕಾದಷ್ಟು ಜ್ಞಾನವನ್ನು ನಾವು ಪಡ್ಕೊಂತ ಇದೀವಿ. ಇಷ್ಟೊಂದು ಜ್ಞಾನ ಪಡ್ಕೊಂಡ್ಮೇಲೂ ನಾವು ಹೊರಗಡೆ ಬರ್ಲಿಲ್ಲ ಅಂದ್ರೆ ಮತ್ತೇನಾಗುತ್ತೆ, ನಾವು ಮತ್ತೆ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಳ್ಬೇಕಾಗುತ್ತೆ. ಮತ್ತೆ ಈ ಜನ್ಮದಲ್ಲೇ ಒತ್ತಡದಲ್ಲೇ ಸಿಲುಕಿ, ದುಃಖದಲ್ಲೇ ಸಿಲುಕಿ, ಇನ್ನ ಕ್ಷಣಗಳನ್ನ ನಾವು ವರ್ತಮಾನದಲ್ಲಿ ಇರೋದನ್ನ ಕಳ್ಕೋಬೇಕಾಗುತ್ತೆ ಮಾಸ್ಟರ್ಸ್. ಅದಕ್ಕೆ ಅದು ಮರುಕಳಿಸದಂತೆ ನಮಗೆ ಒಂದು ಶಕ್ತಿಯನ್ನು ಕೊಡುವಂತ ಭಗವಂತನಲ್ಲಿ ಕೇಳ್ಕೋಬೇಕಂತೆ. ಅದೇನು ಅವ್ರಿಗೋಸ್ಕರ ಅವ್ರು ಏನ್ ತಪ್ಪು ಮಾಡಿದಾರೋ ಅದಕ್ಕೋಸ್ಕರ ಅದನ್ನ ಮರಿಲಿಕ್ಕೆ ನಮಗೆ ಒಂದು ಶಕ್ತಿಯನ್ನು ಕೊಡು, ಅವರಿಗೆ ಒಂದು ಪ್ರಾರ್ಥನೆ ಮಾಡಕ್ಕೆ ಒಂದು ಶಕ್ತಿಯನ್ನು ಕೊಡು, ಮತ್ತೆ ಅದು ಮರುಕಳಿಸದಂತೆ ನಮಗೆ ಶಕ್ತಿಯನ್ನು ಕೊಡು, ಆ ಹಿಂದಿನದೆಲ್ಲದನ್ನು ಮರೆಯುವಂತೆ ಮಾಡು ಅನ್ನೋ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕಂತೆ. ಈಗ ಒಂದು ಉದಾಹರಣೆ ಕೊಡ್ತಾರೆ. ಗಂಡ ಒಬ್ಬ ಹೇಳ್ತಾನಂತೆ, ಏನಂತ, ನನ್ನ ಹೆಂಡತಿ ಮತ್ತು ನಾನು 15 ವರ್ಷಗಳಿಗೆ ಮೀರಿ ಸುಖವಾಗಿದ್ದು, ಇದ್ದಕ್ಕಿಂತದೇ ಅವಳಿಗೆ ಏನಾಯ್ತೆಂಬುದು ತಿಳಿಯದು. ಏನಾಯ್ತೋ ನನ್ನ ಹೆಂಡತಿ ದುಃಖ ಮತ್ತು ಖಿನ್ನತೆಗಳಿಂದ ಬೇರೆ ಆಗಿಬಿಟ್ಟಳು. ಒಂದೊಂದು ಸಲ ಆಕೆ ಒಬ್ಬಳೇ ಮೌನವಾಗಿ ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣೀರು ಸುರಿಸುತ್ತಿದ್ದಳು. ಅವನು ಹೇಳಿದ, ಇದು ನಮ್ಮ ಮನೆಯ ವಾತಾವರಣವನ್ನೇ ಹಾಳು ಮಾಡಿತು. ಅವನು ಹೆಂಡತಿಯೊಡನೆ ಮಾತನಾಡಿದನು, ಆದರೆ ಪ್ರತಿಕ್ರಿಯೆಯೇ ಇರಲಿಲ್ಲ. ಹಿಂಗ್ ಗಂಡನೋ ಹೇಳ್ತಾ ಇದ್ದಾನೆ ಏನಂತ, ಅವನು ಗಂಡ ಹೆಂಡತಿ ಇಬ್ರು ಒಂದು 15 ವರ್ಷ ತುಂಬಾ ಚೆನ್ನಾಗೇ ಇದ್ರಂತೆ. ಇದಕ್ಕಿದ್ದಂಗೆ ಹೆಂಡತಿಗೆ ಏನಾಯ್ತೋ ಗೊತ್ತಿಲ್ಲ, ಅವಳು ಯಾವಾಗ್ಲೂ ಬರೀ ದುಃಖದಿಂದ, ತುಂಬಾ ಮೌನದಿಂದ, ಬೇಜಾರ ಮುಖದಲ್ಲಿ ಇರ್ತಾ ಇದ್ಲಂತೆ. ಒಂದಿನ ಅವಳು ಬೇರೆನೆ ಆಗ್ಬಿಟ್ಲಂತೆ. ಒಂದ್ಸಲ ಆಕೆ ಯಾಕೋ ಬಹಳ ಮೌನವಾಗಿ ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣೀರ್ ಆಗ್ತಾ ಇದ್ಲಂತೆ. ಅವನು ಗಂಡ ಬಂದು ಕೇಳ್ತಾನಂತೆ, ಈ ತರ ನೀನ್ ಸುಮ್ನೆ ಮೌನವಾಗಿ ಕುತ್ಕೊಂಡು ಮಾತಾಡ್ದಂಗಿದ್ದು ಯಾವಾಗ ದುಃಖದಲ್ಲೇ ಇದ್ರೆ ನಮ್ಮ ಮನೆ ವಾತಾವರಣ ಎಲ್ಲ ಹಾಳು ಮಾಡ್ಬಿಡುತ್ತೆ.
ಅಂತ ಆ ಹೆಂಡತಿ ಜೊತೆ ಮಾತಾಡ್ತಾನಂತೆ. ಆದ್ರೆ ಹೆಂಡತಿ ಯಾವ ಪ್ರತಿಕ್ರಿಯೆನೂ ಮಾಡೋದಿಲ್ಲಂತೆ. ನಾನು ಆತನ ಹೆಂಡತಿಯನ್ನು ಪ್ರತ್ಯೇಕವಾಗಿ ಸಂಧಿಸಿ ಆಕೆ ತನ್ನ ಮನಸ್ಸಿನಲ್ಲಿ ಯಾವುದೋ ಪಾಪದ ಭಾರವನ್ನು ಹೊತ್ತಿದ್ದಾಳೆಂಬುದನ್ನು ಅರ್ಥ ಮಾಡಿಕೊಂಡೆ. ನಾನು ಅವಳಿಗೆ ದೇವರು ಶ್ರೇಷ್ಠ ಕ್ಷಮಾಮಯಿಯಿಂದ ಹೇಳಿದೆ, ಅವನು ಕ್ಷಮಿಸುತ್ತಾನೆ. ನಾನು ಅವನ ಕ್ಷಮೆಯನ್ನು ಅಂಗೀಕರಿಸುವುದನ್ನು ಕಲಿಯಬೇಕು ಮತ್ತು ನಾವು ಕ್ಷಮಿಸಲ್ಪಟ್ಟಿದ್ದೇವೆಂದು ಭಾವಿಸಬೇಕು. ನಮ್ಮನ್ನು ನಾವು ಕ್ಷಮಿಸಿಕೊಳ್ಳಬೇಕು. ಅದಕ್ಕೆ ಅವರ ಒಂದು ಪರಿಚಯದ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರಂತೆ, ಅವರ ಹೆಂಡತಿ ಹತ್ರ ಹೋಗ್ಬಿಟ್ಟು ಅವ್ರನ್ನ ಪ್ರತ್ಯೇಕವಾಗಿ ಕೂರಿಸ್ಕೊಂಡು ಅವ್ರ ಹತ್ರ ಕೇಳ್ಕೊಂತಾರಂತೆ. ಅವರಲ್ಲಿ ಯಾವುದೋ ಮನಸ್ಸಿನಲ್ಲಿ ಒಂದು ಯಾವುದೋ ಪಾಪದ ಹೊರೆಯನ್ನು ಹೊತ್ಕೊಂಡಿದ್ದಾರೆ, ಯಾವುದೋ ಘಟನೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅದನ್ನ ಮರೆಯಕ್ ಆಗ್ತಾ ಇಲ್ಲ, ಅದರಿಂದ ಅವರಿಗೆ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಅದಕ್ಕೆ ಅವರಿಗೆ ಒಂದು ಸಲಹೆನೆ ಕೊಡ್ತಾರಂತೆ. ಏನಂತ ಅವ್ರು ಹೇಳ್ತಾರಂತೆ, ನೋಡು, ಏನೇ ಹಿಂದಿನ ಜನ್ಮದಲ್ಲಿ ನೀನು ತಪ್ಪು ಮಾಡಿದ್ಯೋ ಗೊತ್ತಿಲ್ಲ, ಅದು ಈ ಜನ್ಮದಲ್ಲಿ ಬಂದು ನಿನಗೆ ಭಾರವಾಗಿ ಕುಳಿತುಕೊಂಡಿದೆ. ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ನೀನು ಒಂದು ಕ್ಷಮೆಯನ್ನು ಕೇಳ್ಬೇಕು. ಯಾರಿಗೂ ಗೊತ್ತಿಲ್ದಲೆ ನಾನು ಅವರಿಗೆ ಒಂದು ಮನ್ಸಿಗೆ ಹರ್ಟ್ ಮಾಡಿರೋದಾಗಿರ್ಬೋದು, ಮೋಸ ಮಾಡಿರೋದಾಗಿರ್ಬೋದು, ಗೊತ್ತಿಲ್ಲ ಅವ್ರಿಗೆ ಏನ್ ಮಾಡಿದ್ಯೋ, ನೀನ್ ಏನ್ ಮಾಡ್ಬೇಕು, ಅವರಿಗೆ ಒಂದು ಕ್ಷಮೆಯನ್ನು ಕೇಳ್ಕೋಬೇಕು. ಆಮೇಲೆ ನಿನಗೆ ಯಾರು ನೋವು ಕೊಟ್ಟಿದ್ದಾರೋ ಅವರನ್ನೂ ಸಹ ನೀನು ಕ್ಷಮಿಸ್ಬೇಕು. ಅದನ್ನ ಅಂಗೀಕರಿಸೋದ ಕಲಿಬೇಕು. ಆಮೇಲೆ ಕ್ಷಮಿಸಿದ್ದಾರೆ ಅವರು ಸಹ ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಭಾವಿಸ್ಕೊಳ್ಬೇಕು. ಆಮೇಲೆ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಬೇಕು. ಇವೆರಡನ್ನೂ ನೀನು ಮಾಡು ಅಂತ ಅವರು ಹೇಳ್ಕೊಡ್ತಾರಂತೆ. ಆಗ ಅವರು ಅದೇ ಆ ಭಾವದಲ್ಲಿ ಅವ್ರು ಹೇಳಿಕೊಟ್ಟ ಹಾಗೆ ಅವರು ಸಹ ಅದನ್ನ ಮಾಡ್ತಾರಂತೆ. ಒಂದು 2 ದಿನ 3 ದಿನ ಅವರು ಆ ಕ್ಷಮೆಯನ್ನು ಮಾಡೋದಾಗಿರ್ಬೋದು, ಮತ್ತೆ ತಮ್ಮನ್ನು ತಾವು ಕ್ಷಮಿಸ್ಕೊಳ್ಳೋದಾಗಿರ್ಬೋದು ಮಾಡಿದಾಗ ಅವರು ಒಂದು ಸ್ವಲ್ಪ ಮಟ್ಟಿಗೆ ಅದರಿಂದ ಹೊರಗಡೆ ಬರ್ತಾರಂತೆ. ಹೀಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಶ್ರೀಕೃಷ್ಣನ ಅವಳಿಗೆ ಒಂದು ಕೃಷ್ಣನ ಒಂದು ಉದಾಹರಣೆ ಕೊಡ್ತಾರಂತೆ. ಅವಳು ಒಂದು ಶ್ರೀಕೃಷ್ಣನ ಭಕ್ತೆ ಆಗಿರ್ತಾಳಂತೆ. ನಾನು ಅವಳಿಗೆ ಹೇಳಿದೆನು, ನೀನು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಪ್ರಭು ಶ್ರೀಕೃಷ್ಣನ ಪಾದಪದ್ಮಗಳಿಗೆ ಹೋಗಿ ಕುಳಿತುಕೋ. ನಡೆದದ್ದೆಲ್ಲವನ್ನೂ ಸುಮ್ಮನೆ ನಿವೇದಿಸಿಬಿಡು. ಸುಮ್ಮನೆ ಹೇಳಿ ಮುಗಿಸುವುದಲ್ಲ. ಪ್ರಭು, ನೀನು ಸರ್ವಜ್ಞ, ನೀನು ಏನು ನಡೆದಿದೆ ಎಂಬುದು ನಿನಗೆ ತಿಳಿದಿದೆ. ವಾಸ್ತವವಾಗಿ ನೀನು ಯಾವುದನ್ನು ಮಾಡಬಾರದಾಗಿತ್ತೆಂದು ಭಾವಿಸಿದ್ದೀಯೋ ಅದನ್ನು ವಿವರವಾಗಿ ನಿವೇದಿಸು ಮತ್ತು ಆತನ ಕ್ಷಮೆಯನ್ನು ಬೇಡಿಕೋ. ಅಷ್ಟಾದ ಮೇಲೆ ಬಹಳ ಮುಖ್ಯವಾದದ್ದೆಂದರೆ ನೀನು ಅದೆಲ್ಲವನ್ನು ನಡೆದುದನ್ನೆಲ್ಲವನ್ನು ಮರೆತು ಬಿಡು. ಅವಳು ಶ್ರೀಕೃಷ್ಣನ ಭಕ್ತಿ ಆಗಿದ್ಲಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ನೀನು ಮನೆಯಲ್ಲಿ ಒಬ್ಳೆ ಕೂತಿರ್ತೀಯ, ಅವಾಗ ಅವನ ಪಾದಪದ್ಮಗಳಲ್ಲಿ, ಶ್ರೀಕೃಷ್ಣನ ಪಾದಪದ್ಮಗಳಲ್ಲಿ ಕುಳಿತುಕೊಂಡು ಈ ನಡೆದದ್ದೆಲ್ಲ ಅವನ ಹತ್ರ ಎಲ್ಲ ಹೇಳಿಸ್ಕೊಂಡು ಅವನಿಗೆ ಸಮರ್ಪಣೆ ಮಾಡ್ಬಿಡು. ಸುಮ್ಮನೆ ಹೇಳಿ ಮುಗಿಸೋದಲ್ಲ. ಒಂದು ನೀನು ಭಗವಂತ, ನೀನು ಸರ್ವಜ್ಞ, ನೀನು ಏನ್ ನಡೆದಿದೆ ಅಂತ ನಿನಗೆಲ್ಲ ಗೊತ್ತಿದೆ, ಇದಕ್ಕೆ ಏನ್ ಮಾಡ್ಬೇಕು ಅಂತ ನಿನಗೆಲ್ಲ ಗೊತ್ತಿದೆ, ಏನ್ ಮಾಡ್ಬಾರತ್ತೆ ಆಗಿತ್ತೆಂದು ಅದೆಲ್ಲ ಆಗೋಗಿದೆ. ಅದಕ್ಕೆ ಅದನ್ನ ನಾನು ನಿನಗೆ ವಿವರವಾಗಿ ನಿವೇದಿಸ್ಕೊಂಡಿದ್ದೀನಿ, ಅದನ್ನ ಕ್ಷಮಿಸ್ಬೇಕು ಅಂತ ಕೇಳ್ಕೊಂಡು ಅದನ್ನ ಬೇರೆಯವ್ರನ್ನು ಕ್ಷಮಿಸೋದನ್ನ, ನಮ್ಮೇಲೆ ನಾವು ಕ್ಷಮೆಯನ್ನ ಕೇಳ್ಕೊಳೋದನ್ನ ಎರಡನ್ನೂ ಮಾಡ್ಕೋಬೇಕು. ಬೇರೆಯವ್ರನ್ನೂ ಕ್ಷಮಿಸ್ಬೇಕು, ಹಾಗೆ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಬೇಕು. ಅದನ್ನ ಮುಖ್ಯವಾಗಿ ಆ ಒಂದು ಕೃಷ್ಣನ ಪಾದಗಳಲ್ಲಿ ಸಮರ್ಪಣೆ ಮಾಡುವಾಗ ಇದನ್ನ ಹೇಳ್ಕೊಂಡು ಅವೆಲ್ಲವನ್ನು ಮರೆತು ಬಿಡ್ಬೇಕಂತೆ. ನಮ್ಗೆ ಏನೇ ಒಂದು ಕಷ್ಟ ಬಂದಿದ್ರೆ ಆಗ್ಲಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ನನ್ನ ಅನುಭವದಲ್ಲಿ ಕಷ್ಟ ಅಂತ ಯಾವುದನ್ನು ನಾವು ಅನ್ಕೊಳ್ಳೋದಲ್ಲ. ನಮ್ಮ ಒಂದು ಪ್ರಾಪಂಚಿಕ ಜೀವನದಲ್ಲಿ ಅದು ನಮ್ಮ ಒಂದು ಪಾಠ ಕಲಿಸ್ಲಿಕ್ಕೆ. ನಿನ್ನಲ್ಲಿ ಎಷ್ಟೊಂದು ಶಕ್ತಿ ಇದೆ, ಇದರಿಂದ ಹೊರ ಬರಕ್ ಸಾಧ್ಯ ಆಗುತ್ತೋ ಇಲ್ವೋ ಎಲ್ಲವನ್ನು ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ. ನಾವು ಏನೂ ಆಗಲ್ಲ ಅಂತ ಕುತ್ಕೊಂಡಿರ್ತೀವಿ. ಈ ಒಂದು ಪರೀಕ್ಷೆಯನ್ನ ನಿನ್ನಲ್ಲಿ ಎಷ್ಟೊಂದು ಶಕ್ತಿ ಇದೆ, ನೀನ್ ಹೆಂಗೆ ಹೊರಗಡೆ ಬರ್ಬೋದು ಅಂತ ತೋರ್ಸ್ಲಿಕ್ಕೆ ಕಷ್ಟದ ಮೇಲೆ ಎಷ್ಟು ಕಷ್ಟ ಕೊಡ್ತಾನೋ ಭಗವಂತ, ಅಷ್ಟು ನಾವು ಪ್ಯೂರಿಟಿ ಆಗ್ತಾ ಹೋಗ್ತೀವಿ, ಅಷ್ಟು ನಾವು ಧೈರ್ಯವಂತರಾಗ್ತಾ ಹೋಗ್ತೀವಿ, ಅಷ್ಟು ನಾವು ಶ್ರದ್ಧಾವಂತರಾಗ್ತಾ ಹೋಗ್ತೀವಿ, ಅಷ್ಟು ಒಂದು ನಂಬಿಕೆ ಒಳಗಾಗ್ತಾ ಹೋಗ್ತೀವಿ ಮಾಸ್ಟರ್ಸ್ ನಾವು. ಅದಕ್ಕೇನೆ ಏನೇ ಒಂದಿದ್ರು ಭಗವಂತ ಎಲ್ಲ ನಿನ್ನ ಪಾದಕ್ಕೆ ಹಾಕಿದ್ದೇನೆ, ಇದೇನ್ ಮಾಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ, ನಿನಗೆ ಒಪ್ಪಿಸ್ಬಿಟ್ಟಿದೀನಿ, ನೀನ್ ಹೆಂಗ್ ನಡೆಸ್ತೀಯೋ ಹಂಗೆ ಅಂತ ಹೇಳ್ಬಿಟ್ಟು ಅವನಿಗೆ ಸಮರ್ಪಣೆ ಮಾಡ್ಬಿಡ್ತಾ ಇರೋದು ಅಷ್ಟೇ ಕೆಲಸ. ಯಾವಾಗ ಈ ಜ್ಞಾನ ತಗೊಳಕ್ ಶುರು ಮಾಡ್ದಾಗಿಂದನು ನಾವು ಮಾಡ್ತಿರೋದು ಅದೇ ಕೆಲಸ. ಏನು? ಭಗವಂತನಲ್ಲಿ ಸಮರ್ಪಣಾ ಭಾವ. ಹೇಗೆ ಸಮರ್ಪಣೆ ಆಗ್ಬೇಕು ಅಂದ್ರೆ 100%. ಇಲ್ಲಿ ಸಮರ್ಪಣೆ ಮಾಡ್ಬಿಟ್ಟು ಮತ್ತೆ ಏನಾದ್ರೂ ಮಾಡ್ಬೇಕಲ್ಲ, ಅವ್ರು ಹಿಂಗ್ ಅಂದ್ಬಿಟ್ರಲ್ಲ, ಇದೊಂದ್ ಸಮಸ್ಯೆ ಬಂದಿದೆಯಲ್ಲ, ಇದರಿಂದ ಹೆಂಗ್ ಬರೋದಲ್ಲ, ಒಂದ್ಸತಿ ಭಗವಂತನಿಗೆ ಹಾಕೋದು, ಒಂದ್ಸತಿ ನಾನೇ ಮಾಡ್ತೀನಿ ಅನ್ನೋದು, ಈ ತರ ಸಮರ್ಪಣೆ ಅಲ್ಲ.
ಮಾಡದಿದ್ರೆ ನಾವೇ ಅದರಿಂದ ಹೊರಗೆ ಬರಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ಮಾಡ್ಕೊಂಡು ಹೊರಗಡೆ ಬರ್ಬೋದು. ಇಲ್ಲ ಬೇಡಪ್ಪ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಮತ್ತೆ ಮತ್ತೆ ಸಿಕ್ಕಾಕೊಳ್ಳೋದು ಬೇಡ ಅನ್ನೋದಿದ್ರೆ ಅವನಿಗೆ ಸಮರ್ಪಣೆ ಮಾಡಿ ಅದ್ರ ಕಡೆ ನೀವು ಮತ್ತೆ ಅದ್ರ ಯೋಚನೆನೇ ಮಾಡಿ ಇಂಥ ಒಂದು ಭಾವದಲ್ಲಿ ಮಾಡಿದ್ರೆ 100% ಫಲಿತವನ್ನು ನಾನು ಪಡ್ಕೊಂಡಿದ್ದೀನಿ, ನೀವು ಪಡ್ಕೊಳ್ತೀವಿ. ಶ್ರೀಕೃಷ್ಣನು ನಾನು ಮಾಡಿರುವುದನ್ನೆಲ್ಲನ್ನು ಕ್ಷಮಿಸುವನು. ಅವಳು ಪ್ರಶ್ನಿಸ್ತಾಳೆ, ಕೇಳ್ತಾಳೆ ಅದನ್ನ. ಹಿಂಗ್ ಹೇಳ್ಬಿಟ್ರೆ ನಾನ್ ಮಾಡಿದ ಪಾಪನೆಲ್ಲ ಆ ಕೃಷ್ಣ ಕ್ಷಮಿಸ್ಬಿಡ್ತಾನ ಅಂತ ಪ್ರಶ್ನೆ ಮಾಡ್ತಾಳಂತವಳು. ನಾನು ಹೇಳಿದೆ, ಕೃಷ್ಣನು ಪಾಪಗಳನ್ನು ಮನ್ನಿಸುತ್ತಾನೆ, ಆತನ ಶಕ್ತಿಯು ಪಾಪಗಳನ್ನು ಒಯ್ದು ಬಿಡುತ್ತದೆ ಮತ್ತು ನಾವು ಮುಕ್ತರಾಗ್ಬಿಡ್ತೀವಿ ಅಂತ ಅವರು ಹೇಳ್ತಾರಂತೆ. ಕೃಷ್ಣನು ಕೊಟ್ಟ ವಾಗ್ದಾನ ಅದು ಭಗವದ್ಗೀತೆಯಲ್ಲಿ ಅವನು ಹೇಳಿಲ್ಲವೇ, ನನ್ನಲ್ಲಿ ಶರಣಾಗತನಾಗಿ ಬಾ, ಎಲ್ಲ ಪಾಪ ಬಂಧನಗಳಿಂದ ನಿನ್ನನ್ನು ಮುಕ್ತಗೊಳಿಸುತ್ತೇನೆ, ಇದರಲ್ಲಿ ಸಂಶಯ ಬೇಡ. ಅವ್ರೇನ್ ಹೇಳಿದ್ದಾರೆ, ನೀನು ನನ್ನನ್ನು ಧ್ಯಾನಿಸು, ನಿನ್ನ ದಿನನಿತ್ಯದ ಆಗು ಹೋಗುಗಳನ್ನ ನಾನು ನೋಡ್ಕೊಳ್ತೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಗೆ ಹೇಳಿದ್ರು, ಅದೇ ತರ ಕೃಷ್ಣನು ಕೊಟ್ಟ ವಾಗ್ದಾನ ಹೇಗಿದೆ ಭಗವದ್ಗೀತೆಯಲ್ಲಿ ಅವನು ಹೇಳಿದನಲ್ಲ, ಅದೇ ತರ ನನ್ನಲ್ಲಿ ಯಾರು ಶರಣಾಗ್ತಾರೋ ಅವರ ಎಲ್ಲ ಬಂಧನಗಳಿಂದ ನಾನು ಮುಕ್ತಗೊಳಿಸ್ತೀನಿ, ಇದರಲ್ಲಿ ಸಂಶಯ ಬೇಡ. ಅವ್ರು ಕೇಳಿದ್ಮೇಲೆ ಅವಳೇನ್ ಮಾಡ್ತಾಳಂತೆ, ಪೂರ್ಣವಾಗಿ ಅವ್ರು ಹೇಳಿದಂತೆ ಅವಳು ಶ್ರದ್ಧೆಯಿಂದ ಸಮರ್ಪಣೆಯನ್ನ ಮಾಡ್ತಾಳಂತೆ. ಇದೇ ತರ ಪ್ರತಿದಿನ ಅವಳು ಮಾಡ್ತಾ ಮಾಡ್ತಾ ಕೆಲ ದಿನಗಳಾದ್ಮೇಲೆ ಅವಳು ಪೂರ್ತಿ ಅದರಿಂದ ಗುಣಮುಖಳಾಗಿ ಹೊರಬರ್ತಾರಂತೆ. ಮತ್ತೆ ಅವರ ದಂಪತಿಗಳ ಇಬ್ಬರನ್ನು ಅವರು ಭೇಟಿ ಆಗ್ತಾರಂತೆ. ಆಕೆಯ ಮುಖದ ಮೇಲೆ ಒಂದು ಪ್ರಕಾಶಮಾನವಾದ ಮಂದಹಾಸ ಇರೋದನ್ನ ಅವರು ಕಾಣ್ತಾರಂತೆ. ಅವರಿಗೆ ತುಂಬಾ ಖುಷಿ ಆಗುತ್ತಂತೆ. ಆಕೆ ತುಂಬಾ ಖುಷಿಯಿಂದ ಅವರಿಗೆ ಹೇಳ್ತಾಳಂತೆ, ನೀವ್ ಹೇಳಿದ್ದು ತುಂಬಾ ಚೆನ್ನಾಗಿ ನನಗೆ ಪ್ರಭಾವ ಬೀರ್ತು, ನಾನು ಅದರಿಂದ ಹೊರಗಡೆ ಬಂದಿದ್ದೀನಿ, ಬೇರೆಯವ್ರನ್ನೂ ಸಹ ನಾನು ಕ್ಷಮಿಸಿದ್ದೀನಿ, ನನ್ನನ್ನು ನಾನು ಕ್ಷಮಿಸ್ಕೊಂಡಿದ್ದೀನಿ, ನನ್ನ ಮನಸ್ಸು ಹಗುರ ಆಗಿದೆ, ನಾನೀಗ ತುಂಬಾ ಚೆನ್ನಾಗಿದ್ದೀನಿ, ನನ್ನ ಗಂಡನಿಗೆ ಜೊತೆಲೂ ನಾನು ಚೆನ್ನಾಗಿದ್ದೀನಿ, ಪ್ರತಿದಿನ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನಲ್ಲಿ ಇದ್ದಿದ್ದ ಎಲ್ಲ ಭಾರವೆಲ್ಲ ಹೊರಟು ಹೋಯ್ತು, ನನ್ನ ಗಲೀಜೆಲ್ಲ ಹೊರಟು ಹೋಯ್ತು, ನಾನು ತುಂಬಾ ನೆಮ್ಮದಿಯಾಗಿದ್ದೀನಿ ಅಂತ ಅವರಿಗೆ ಹೇಳ್ತಾರಂತೆ. ಇದು 3ನೇ ಸೂಚನೆ. 4ನೇದು, ಯಾರೊಬ್ಬರ ಬಗೆಗೂ ನಿಮ್ಮ ಹೃದಯದಲ್ಲಿ ಅಸಮಾಧಾನವನ್ನು ಇಟ್ಟುಕೊಳ್ಳಬೇಡಿ. ಬೇರೆಯವ್ರ ಬಗ್ಗೆ ಅವ್ರು ಯಾವಾಗೂ ಏನೇನೋ ಮಾಡಿರ್ತಾರೆ, ಅವಾಗವಾಗ ನೆನಪು ಬರ್ತಾ ಇರತ್ತೆ. ಯಾಕಂದ್ರೆ ಆಗಿ ಹೋಗಿದ್ದನ್ನ ನೆನೆಸ್ಕೊಂಡ್ರೆ ನಮಗೆ ತೊಂದರೆ ಹೊರತು ಅವರಿಗಲ್ಲ. ಯಾಕಂದ್ರೆ ಅವ್ರನ್ನ ನೆನ್ಸ್ಕೊಂಡು ಅವ್ರ ಬೈಯೋದ್ರಿಂದ ಅವರ ಕರ್ಮಗಳನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ, ಅವರು ಚೆನ್ನಾಗ್ ಆಗ್ತಾ ಹೋಗ್ತಾರೆ. ನಾವು ನಮ್ಮನ್ನ ನಾವು ಶುದ್ಧ ಮಾಡ್ಕೋಬೇಕು ಅಂದ್ರೆ ಬೇರೆಯವ್ರನ್ನ ನಾವು ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ಅವ್ರ ಅಂದಿರೋದನ್ನೇ ನೆನ್ಸ್ಕೊಂಡ್ರೆ ನಾವು ಇದ್ದಲ್ಲೇ ಇರ್ಬೇಕಾಗುತ್ತೆ. ಅದಕ್ಕೆ ವರ್ತಮಾನದಲ್ಲಿ ಇರ್ರಿ. ಏನ್ ಹೇಳಿದ್ದಾರೆ ನಮ್ಮ ಪತ್ರಿಜಿಗಳು, ಏನ್ ಹೇಳಿದ್ದಾರೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಹಿಂದೆ ಆಗಿರೋದನ್ನ ನೆನ್ಸ್ಕೊಳ್ಳೋದು ಬೇಡ, ಈ ಕ್ಷಣ ನನ್ನದು, ಈ ಕ್ಷಣ ಏನಿದೆಯೋ ಆ ಕ್ಷಣದಲ್ಲಿ ಇರೋದನ್ನ ಕಲ್ತ್ಕೊ. ಇದನ್ನೂ ನಾವು ಕಳ್ಕೊಂಡ್ರೆ ನಾವು ಮತ್ತ್ಯಾಕೆ ಈ ಭೂಮಿಗೆ ಬಂದಿತ್ತು, ಏನಾಯ್ತು ಸಾರ್ಥಕ? ಎಷ್ಟೋ ವರ್ಷಗಳು ತಪಸ್ಸು ಮಾಡಿಕೊಂಡು ಕಾದ್ಕೊಂಡು ಶರೀರ ತಗೊಂಡು ಇಂಥ ಒಂದು ಒಳ್ಳೆ ತಂದೆ ತಾಯಿಗಳು, ಇಂಥ ಒಂದು ಧ್ಯಾನ ಜ್ಞಾನ ಎಲ್ಲವೂ ಸಿಕ್ಕಿರುವಂತ ಇಂಥ ಜನ್ಮನ ನಾವು ವ್ಯರ್ಥ ಮಾಡ್ಕೊಳ್ಬಾರ್ದು. ಅದಕ್ಕೆ ಈ ಜನ್ಮ ಸಿಕ್ಕಿದೆ, ಈ ವರ್ತಮಾನದಲ್ಲಿ ಇದ್ಕೊಂಡು ಸಾಧ್ಯವಾದಷ್ಟು ಟೈಮನ್ನು ವ್ಯರ್ಥ ಮಾಡದ ಹಾಗೆ ನಾವು ಆದಷ್ಟು ಧ್ಯಾನಕ್ಕೆ ಜ್ಞಾನಕ್ಕೆ ಬಳಸ್ತಾ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ಪ್ರಾಪಂಚಿಕದಲ್ಲಿ ಇರ್ಬೇಕು ಅದು ಇದ್ಕೊಂಡು ನಮ್ಮಲ್ಲೇ ನಮ್ಮ ಜೊತೆಗಿರೋದನ್ನ ನಾವು ಕಲಿಬೇಕು ಮಾಸ್ಟರ್. ಯಾರ ವಿರುದ್ಧವಾದ್ರೂ ನಾವು ಅಸಮಾಧಾನಗೊಂಡರೆ ಅವರಿಗೆ ನಾವು ಏನು ಮಾಡಲಾಗದಿರಬಹುದು, ಆದ್ರೆ ನಿಸ್ಸಂದೇಹವಾಗಿ ನಮಗೆ ನಾವು ಮಾತನಾಡಿಕೊಳ್ಳುತ್ತೇವೆ, ಹಾನಿ ಮಾಡಿಕೊಳ್ಳುತ್ತೇವೆ. ಇತರರ ವಿರುದ್ಧ ಹೊಟ್ಟೆ ಕಿಚ್ಚನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಅನೇಕರು ಶಾರೀರಿಕ ಅಸ್ವಸ್ಥತೆಗಳಿಂದ ನರಳುತ್ತಾರೆ ಅಲ್ವಾ. ಬೇರೆಯವ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ಕೊಳೋದು ಅವ್ರಿಗೇನ್ ಕೇಳ್ಸಲ್ಲ, ನಮ್ಮ ಮಟ್ಟಿಗೆ ನಾವು ಮನ್ಸಿನೊಳಗೂ ಬೈಕೊಳ್ಳೋದೆ. ಮನೇಲಿ ಕುತ್ಕೊಂಡ್ರೆ ಅವ್ರು ಹಿಂಗ್ ಮಾಡೋದು, ಅವ್ರು ಆ ತರ ಸೀರೆ ಉಡ್ಸಿದ್ರು, ಅವ್ರು ಈ ತರ ಊಟ ಹಾಕಿದ್ರು, ಅವ್ರ ನೆಟ್ಟಗ್ ನನಗ್ ಮಾತಾಡಿಸ್ಲಿಲ್ಲ, ಇವ್ರ ಹಂಗಂದ್ರು, ಇದನ್ನೇ ನಾವ್ ಮಾತಾಡ್ತೀವಿ. ಈಗ ನಾವೇನಾರ ಅಂದ್ರೆ ಅವ್ರೇನಾರು ಸರಿ ಮಾಡ್ಕೊಳ್ತಾರ, ಬೇರೆ ತಂದು ಕೊಡ್ತಾರ? ಏನೂ ಇಲ್ಲ. ಅವರು ಇದಕ್ಕೆ ಏನ್ ಬೇಕೋ ಅವ್ರು ಮಾಡಿರ್ತಾರೆ ಅಷ್ಟೇ. ನಮಗೆ ಅದನ್ನೇ ಹೇಳೋದು, ಈ ಒಂದು ತುತ್ತು ಅನ್ನ ಸಿಕ್ಕಿದೆಯಲ್ಲ ಅದಕ್ಕೆ ನಾವು ತೃಪ್ತಿ ಪಡ್ಬೇಕಂತೆ. ಇಷ್ಟಾದ್ರೂ ಮಾಡಿದಾರಲ್ಲ ಅವರು, ಅಷ್ಟೇ ಬಂದಿದೆ, ನಮಗೆ ಅದ್ರ ಋಣ ಇದೆ, ನಾವು ಮಾಡ್ತಾ ಇರ್ಬೇಕು, ಬರ್ತಾ ಇರ್ಬೇಕು. ಹಂಗೆ ಅವ್ರೇನಾದ್ರೂ ಸಲಹೆಗಳನ್ನ ಕೇಳಿದ್ರೆ ಹೇಳ್ಬೇಕು ಹೊರತು ಅವ್ರ ಮನ್ಸಿಗೆ ನೋವಾಗತ್ರ ನಾವು ಮಾತಾಡ್ಬಾರ್ದು. ಯಾಕಂದ್ರೆ ನಾವು ಮಾಡಿದ್ದನ್ನ ಇನ್ನೊಬ್ರು ಯಾರೋ ಆಡ್ಕೊಳ್ಳೋಂತ ಸ್ಥಿತಿ ಆಗಿರುತ್ತೆ, ಹೌದಲ್ವಾ? ಯಾರೋ ಇರ್ತಾರೆ, ಎಷ್ಟೋ ಜನ ಮಾತಾಡ್ತಾರೆ ನಮ್ಮ ಬಗ್ಗೆ ನಾವು ಮಾಡಿರೋದನ್ನ.
ಅದಕ್ಕೆ ನಾವು ಮತ್ತೆ ಮತ್ತೆ ಅದೇ ತಪ್ಪನ್ನ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಹೊಟ್ಟೆ ಕಿಚ್ಚಿನಿಂದ ಮಾತಾಡೋದಾಗಿರ್ಬೋದು, ಅವ್ರು ಏನೇ ಕೊಟ್ಟಿರ್ಲಿ, ನಮ್ಗಿಂತ ಅವ್ರೇನ್ ಚೆನ್ನಾಗ್ ಮಾಡ್ಲಿಲ್ಲ, ನಮ್ಗಿಂತ ಅವ್ರೇನ್ ದೊಡ್ಡದ್ ಕೊಡ್ಲಿಲ್ಲ, ಆತರ ಯಾಕೆ ಅವ್ರದ್ದು ಏನಾಯ್ತೋ ಅವ್ರು ಕೊಡ್ತಾರೆ, ನಮ್ದೇನೋ ನಾವು ಕೊಟ್ಟಿರ್ತೀವಿ. ಹೋಗಿದೀವ, ನಾವ್ ಎಷ್ಟು ಶುದ್ಧವಾಗಿರ್ಬೇಕು ಅಂದ್ರೆ ಹೋಗಿದ್ದಾಯ್ತು ಅದನ್ನ ಮರ್ತು ಬಿಡ್ಬೇಕು, ಕೊಟ್ಟಿದ್ದಾಯ್ತು ಅದನ್ನ ಮರ್ತು ಬಿಡ್ಬೇಕು, ಮಾಡಿದ್ದಾಯ್ತು ಅದ್ ಮರ್ತು ಬಿಡ್ಬೇಕು. ಆ ಋಣ ಇತ್ತು ಕೊಟ್ವಿ, ಋಣ ಇತ್ತು ಮಾಡ್ ಬಂದ್ವಿ ಅಷ್ಟೇ. ಅವ್ರು ಮಾಡ್ಲಿಲ್ಲ ಅಂತನೂ ಅಲ್ಲ, ಮಾಡ್ಬಾರ್ದು ಅಂತಲ್ಲ. ಖುಷಿಯಾಗಿರ್ಬೇಕು ಅಂದ್ರೆ ಯಾವ ಎಕ್ಸ್ಪೆಕ್ಟೇಷನ್ ಇರ್ಬಾರ್ದು. ಇನ್ನೊಂದನ್ನ ನಾವು ಮಾಡಿದ್ದನ್ನ ಮರೆತು ಬಿಡ್ಬೇಕಂತೆ. ಕೊಟ್ಟಿದ್ದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಎಷ್ಟು ಮರಿತೀವೋ ಅಷ್ಟು ನಾವು ಸಂತೋಷವಾಗಿರ್ಬೋದು ಮಾಸ್ಟರ್ಸ್. ಅದಕ್ಕೆ ಜಾಸ್ತಿ ಇಟ್ಕೊಂಡಷ್ಟು ಏನಾಗುತ್ತೆ, ಮನಸ್ಸು ಗಲೀಜಾಗುತ್ತೆ, ಶಾರೀರಿಕ ತೊಂದರೆ ಜಾಸ್ತಿ ಆಗುತ್ತೆ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಹೆಂಗಸು ಮೊಣಕಾಲಿನ ತೀವ್ರವಾದ ಸಂಧಿವಾತದ ನೋವಿನಿಂದ ನರಳ್ತಾ ಇದ್ರು. ಯಾವ ಔಷಧಿಗಳಿಂದಲೂ ಅವರಿಗೆ ಉಪಯೋಗ ಆಗ್ಲಿಲ್ಲ. ಆ ನೋವು ದಿನ ದಿನ ಹೆಚ್ಚಾಗ್ತಾ ಹೋಯ್ತು. ಅದಕ್ಕೆ ಒಬ್ರು ಪೂಜ್ಯರೊಬ್ಬರ ಸಲಹೆ ಕೇಳ್ತಾರಂತೆ. ಅವರು ಪ್ರಶ್ನೆ ಮಾಡ್ತಾರಂತೆ, ನಿನ್ಗೆ ಯಾರ ಮೇಲಾದ್ರೂ ಅವ್ರು ಕೇಳ್ತಾರೆ, ಈ ತರ ತುಂಬಾ ನೋವಾಗಿದೆ, ಏನ್ ಮಾಡ್ಬೇಕು, ನಾನು ಎಲ್ಲ ಹಾಸ್ಪಿಟ್ಲ್ ಎಲ್ಲ ತೋರಿಸ್ದೆ, ಯಾಕೆ ಹಿಂಗೆ ಭಗವಂತ ಶಿಕ್ಷೆ ಕೊಡ್ತಾ ಇದ್ದಾನೆ, ನನ್ಗೆ ಎಷ್ಟು ನೋವು ಕೊಡ್ತಾ ಇದ್ದಾನೆ. ಮನೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಆ ಭಗವಂತಂಗ್ ಯಾಕೆ ನನ್ ಮೇಲೆ ಇಷ್ಟೊಂದು ದ್ವೇಷನೋ, ಯಾಕೆ ಇನ್ನೂ ಇಟ್ಟಿದಾನೋ ಏನೋ, ನನಗೆ ಯಾಕೆ ಈ ವಯಸ್ಸಲ್ಲಿ ಇಷ್ಟೊಂದು ರೋಗ ಕೊಟ್ಟಿದ್ದಾನೋ ಏನೋ ಅಂತ ಅಲ್ವಾ. ಅದಕ್ಕೆ ಮೊನ್ನೆ ಒಂದು ಕ್ಲಾಸ್ ಹೋಗಿ, ವೃದ್ಧಾಪದಲ್ಲಿ ಯಾಕೆ ಹೆಚ್ಚು ಕಷ್ಟಗಳು ಬರುತ್ತೆ ಅಂತ ಹೇಳಿ ಅಂತ. ಅದಕ್ಕೆ ಏನು ಅಂದ್ರೆ ಅದೇ ಹೇಳೋದು, ಈ ಒಂದು ಯೌವನದ ಟೈಮಲ್ಲಿ ದೊಡ್ಡವ್ರು ಹೇಳಿದ ಮಾತು ಕೇಳಲ್ಲ. ಈ ತರ ಮಾಡ್ಬಾರ್ದಪ್ಪ, ಇನ್ನೊಬ್ರನ್ನ ಅಯ್ಯೋ ಅನ್ಸ್ಬೇಡ, ಇನ್ನೊಬ್ರಿಗೆ ಹರ್ಟ್ ಮಾಡ್ಬೇಡ, ನೋಡು ಸಣ್ಣ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಮಾಡ್ಬೇಡ, ಎಷ್ಟೊಂದು ಒಳ್ಳೊಳ್ಳೆ ಹೇಳ್ತಾ ಹೋಗ್ತಾರೆ. ಕೇಳ್ತೀವ? ಆ ಒಂದು ನಮ್ಮ ಒಂದು ಉಚ್ಚಾಟ ನಾವ್ ಏನ್ ಮಾಡಿದ್ರು ನಮ್ಗೆ ಅದೇ ಸರಿ ಅನ್ಸುತ್ತೆ, ಅದ್ ಮಾಡ್ತೀವಿ. ಆ ಒಂದು ಯೌವನದ ವ್ಯವಸ್ಥೆಯಿಂದ ಹಿಡಿದು ಒಂದು 70-80 ಆಗೋವರ್ಗುನು ಏನೇನ್ ಅನ್ಸುತ್ತೋ ನಮಗೆ, ಬುದ್ಧಿ ತಿಳಿಬೇಕು, ಜ್ಞಾನ ಸಿಗ್ಬೇಕು ಅನ್ನೋವರ್ಗುನು ಮಾಡ್ತಾನೆ ಇರ್ತೀವಿ. ಅದೆಲ್ಲದೂ ಕೂಡ ಪಾಪದ ಕೂಡ ತುಂಬಿರುತ್ತೆ. ವಯಸ್ಸಾಗೋ ಅಷ್ಟೊತ್ತಿಗೆ ಬಂದಿರುತ್ತಾ, ಓಪನ್ ಆಗ್ಬಿಡುತ್ತೆ. ಅದು ರೋಗದ ಮೂಲಕ ನಮಗೆ ಕಾಣಿಸೋಕ್ ಶುರುವಾಗ್ಬಿಡುತ್ತೆ. ಅದೇ ತರ ಅವ್ರು ಕೇಳ್ತಾ ಇದ್ದಾರೆ ಪೂಜಾರೊಬ್ಬರನ್ನ. ಏನಂತಾರೆ, ಪ್ರಶ್ನೆ ಮಾಡ್ತಾರೆ, ಈ ತರ ನೋವಾಗಿದೆ, ಏನ್ ಮಾಡ್ಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಿನಗೆ ಯಾರ ಮೇಲಾದ್ರೂ ದ್ವೇಷ ಇದೆಯಾ, ಅಸೂಯೆ ಇದೆಯಾ, ಹೊಟ್ಟೆ ಕೀಚಿದ್ಯಾ ಕೇಳ್ತಾರಂತೆ. ಅದಕ್ಕೆ ಅವ್ರು ಕೇಳಿದ ತಕ್ಷಣ ಅವಳಿಗೆ ಒಂದ್ ಸ್ವಲ್ಪ ಹಿಂಜರಿತಾಳಂತೆ. ಇದೇನ್ ಇವ್ರು ಹಿಂಗ್ ಕೇಳ್ತಾರೆ, ಏನಪ್ಪಾ ಹೆಂಗ್ ಹೇಳೋದು, ಯಾರಿಗಾರ ನನ್ಗೆ ಅವ್ರ ಮೇಲೆ ದ್ವೇಷ ಇದೆ ಅಂದ್ರೆ ಟಕ್ ಅಂತ ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಒಬ್ಬೊಬ್ರು ಹೇಳ್ಬಿಡ್ತಾರೆ, ಆದ್ರೆ ಒಬ್ಬೊಬ್ರು ಹೇಳಕ್ ಆಗಲ್ಲ. ನನ್ನೊಂದಿಗೆ ಸರಿಯಾಗಿ ವರ್ತಿಸಿದ ನನ್ನ ಸಹೋದರಿ ಬಗ್ಗೆ ನನಗೆ ಮನಸ್ಸು ಕುದಿಯುತ್ತಿದೆ. ಆಮೇಲೆ ಹೇಳ್ತಾಳಂತವಳು, ನನ್ನ ತಂಗಿ ಒಬ್ಳಿದ್ದಾಳೆ ಸಹೋದರಿ, ಅವಳನ್ನ ನೋಡ್ಬಿಟ್ರೆ ಸಾಕು, ಅವಳ ವರ್ತನೆ, ಅವಳು ಮಾಡೋದ್ ನೋಡ್ಬಿಟ್ರೆ ನನ್ನ ಮನಸ್ಸು ಹತ್ತಿ ಕುದಿಯುತ್ತೆ ಅಂತ ಹೇಳ್ತಾಳಂತೆ. ಅದಕ್ಕೆ ಪೂಜಾರಿ ಹೇಳ್ತಾರಂತೆ, ನೀನು ಮೊದಲು ಅವಳನ್ನು ಕ್ಷಮಿಸು. ಶಾಂತಿ ನೆಲೆಸಿದಾಗಷ್ಟೇ ನಿನ್ನ ನೋವುಗಳು ಮಾಯವಾಗು. ಯಾರ ಮೇಲೆ ದ್ವೇಷ ಇದೆಯೋ, ಯಾರ ಮೇಲೆ ನಿಂಗೆ ಹೊಟ್ಟೆ ಕಿಚ್ಚಿದ್ಯೋ, ಯಾರು ನೀನ್ ಬೈಕೊಂತಿದ್ಯೋ ಅವ್ರನ್ನ ನೀನು ಮೊದಲು ಕ್ಷಮಿಸೋದನ್ನ ಕಲ್ತ್ಕೋ. ಅವಾಗ ನಿನ್ನ ನೋವುಗಳೆಲ್ಲ ಮಾಯವಾಗುತ್ತೆ, ನೀನು ನೆಮ್ಮದಿಯಾಗಿರ್ಬೋದು, ಸಂತೋಷವಾಗಿರ್ಬೋದು. ಮೊದಲು ಹಾಗೆ ಮಾಡುವುದು ಅವಳಿಗೆ ಕಷ್ಟವಾಯ್ತು. ಅವ್ರು ಹೇಳಿದ್ದನ್ನ ಫಸ್ಟಿಗೆ ಮಾಡಕ್ಕೆ ಅವರಿಗೆ ತುಂಬಾ ಕಷ್ಟ ಆಗತ್ತಂತೆ. ಅನಂತರ ಅವಳು ತನ್ನ ಸೋದರಿಯನ್ನು ಸಂಧಿಸಿ ಪಾಚಿ ತಪ್ಪಿಕೊಂಡು ಹೇಳ್ತಾಳಂತೆ, ಇಂದಿನಿಂದೆಲ್ಲ ಮರೆತು ಬಿಡು, ಆಗಿದ್ದು ಹಾಗೆ ಹೋಯ್ತು, ನಾವು ಬದುಕನ್ನು ಹೊಸದಾಗಿ ಆರಂಭಿಸೋಣ. ಅಷ್ಟಾದ ಮೇಲೆ ಅವಳ ಆಶ್ಚರ್ಯಕ್ಕೆ ಬೇಗನೆ ತನ್ನ ನೋವುಗಳು ಮಾಯವಾಗಿರುವುದನ್ನು ಕಂಡಳು. ನಿಜವಾಗ್ಲು 3-4 ಡೇಸ್ ಅಂತೂ ನೀವೇನಾದ್ರು ಪ್ರತಿದಿನ ಆತ್ಮಪೂರ್ವಕವಾಗಿ, ಹೃದಯ ಪೂರ್ವಕವಾಗಿ ನಿಜವಾಗ್ಲೂ 100% ಅವರನ್ನ ಕ್ಷಮಿಸಿದ್ದೇ ಆದ್ರೆ ಎಷ್ಟೋ ರೋಗಗಳಿಂದ ನಾವು ಮುಕ್ತಿಯನ್ನು ಪಡಿಬಹುದು, ಎಷ್ಟೋ ಒತ್ತಡಗಳಿಂದ ಮುಕ್ತಿಯನ್ನು ಪಡಿಬಹುದು. ನಮ್ಮ ಮೂಲ ಗುರಿಗಳನ್ನು ಏನೇನು ಮಾಡ್ಬೇಕು ಅಂತಿದೀವೋ ಅದರಲ್ಲಿ 100% ಸಕ್ಸಸ್ ಅಲ್ಲಿ ನಾವು ಪಡಿಬಹುದು. ಅಂತ ಒಂದು ಶಕ್ತಿ ಈ ಒಂದು ಕ್ಷಮಿಸೋದ್ರಲ್ಲಿದೆ ಮಾಸ್ಟರ್ಸ್. ಕ್ಷಮಿಸೋದ್ರಲ್ಲೂ ಇದೆ ಮತ್ತು ನಮ್ಮನ್ನ ನಾವು ಕ್ಷಮಿಸ್ಕೊಳ್ಳೋದ್ರಲ್ಲೂ ಇದೆ. ಅಷ್ಟು ಮಾಡಿದ ತಕ್ಷಣ ಅವಳಿಗೆ ನೋವುಗಳೆಲ್ಲ ಮಾಯವಾಗಿ ತಾನು ನೆಮ್ಮದಿಯ ಒಂದು ಅನುಭವವನ್ನು ಕಂಡುಕೊಂಡ್ಲಂತೆ. ಇದು 4ನೇದು. 5ನೆಯ ಸೂಚನೆ ಹೇಳೋಣ. ಪ್ರತಿದಿನ ರಾತ್ರಿ ಮಲಗುವ ಮೊದಲು ಅಂದು ನಿಮ್ಮನ್ನು ನೋವಿಗೆ ಈಡು ಮಾಡಿದವರು ಅಥವಾ ನೀವು ನೋವಿಗೆ ಈಡು ಮಾಡಿದವರು ಎಲ್ಲರ ಬಗ್ಗೆ ಆಲೋಚಿಸಿ ವಾಸ್ತವವಾಗಿ ಒಂದೊಂದೇ ಹೆಸರನ್ನು ಕರೆಯುತ್ತಾ, ಶ್ರೀಯುತ, ನಿಮ್ಮ ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರ ಹೆಸರು ಹೇಳ್ತಾ 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 ಪ್ರತಿನಿತ್ಯ ಮಧ್ಯ ಕೆಲಸ ಮಾಡುವಾಗ ನೆನಪು ಬಂದ್ರು ಅವರನ್ನ ಕ್ಷಮಿಸ್ತಾ ಹೋಗ್ಬೇಕು. ನಿಮ್ಮನ್ನು ಕ್ಷಮಿಸಿದ್ದೇನೆ, ನಿಮ್ಮನ್ನೂ ಕ್ಷಮಿಸಿದ್ದೇನೆ, ಪಾಪವನ್ನೂ ಕ್ಷಮಿಸಿದ್ದೇನೆ. ಒಂದು ಪ್ರಾಣಿ ಆಗಿರ್ಬೋದು, ಪ್ರಾಣಿಯನ್ನೂ ಆಗಿರ್ಬೋದು, ಒಂದು ಹಸುವಿಗೆ ಹೊಡೆದಿರೋದಾಗಿರ್ಬೋದು,
ಮನೆಗೆ ಯಾರೋ ಬಂದಿರೋ ಒಂದು ಕೆಲಸದ ಮಗು ಆಗಿರ್ಬೋದು. ಎಷ್ಟೊಂದು ಇರುತ್ತೆ ಮಾಸ್ಟರ್ಸ್. ನಮಗೆ ಗೊತ್ತಿಲ್ಲದೇನೆ ನಾವು ನಡೆಯುವಾಗ ಚಪ್ಪಲಿಯಲ್ಲಿ ಒಂದು ಜಾಗದಲ್ಲಿ ಎಷ್ಟೋ ಸಣ್ಣ ಸಣ್ಣ ಕ್ರಿಮಿಗಳನ್ನ ನಾವು ಸಾಯಿಸ್ತೀವಿ. ಅದಕ್ಕೆ ಪ್ರತಿದಿನ ಯಾವಾಗ್ಲೂ ನನಗೆ ಗೊತ್ತಿಲ್ದೇನೋ ಎಷ್ಟೊಂದು ಪ್ರಾಣಿ ಕೋಟಿ ಆಗಿರ್ಬೋದು, ಮನುಷ್ಯ ಕೋಟಿಗಾಗಿರ್ಬೋದು, ಒಂದು ಸಸ್ಯ ಕೋಟಿಗಾಗಿರ್ಬೋದು, ಒಂದು ಹೂ ಕೀಳುವಾಗ ಎಕ್ಸ್ಟ್ರಾ ಎಲೆ ಎಲ್ಲ ಕಿತ್ತಿರ್ತೀವಿ. ಅದು ನಮಗೆ ಹಕ್ಕೇ ಇಲ್ಲ ಆ ತರ ಕೀಳೋದು. ಕಿತ್ಬಿಟ್ಟು ಅದೇನು ಮಾಮೂಲಿ, ಅದಕ್ಕೇನು ಆಗಿರಲ್ಲ ಅಂತ ನಾವು ತಿಳ್ಕೊಂತೀವಿ. ಅದಕ್ಕೆಷ್ಟು ನೋವಾಗಿರುತ್ತೆ. ನಮ್ಮದ್ದೇ ಏನಾದ್ರೂ ಒಂದು ಸ್ವಲ್ಪ ಚೂರು ಕರ್ಕ್ ಅಂತ ಯಾರಾದ್ರೂ ಅಲ್ಲಿ ಕೈ ನೋವು ಮಾಡಿದ್ರೆ ನಾವೆಷ್ಟು ನೋಡು ಜೋರಾಗಿ ಹೆಂಗ್ ಹಾಕ್ಬಿಟ್ಲು ಬಾಗ್ಲು, ಕೈ ಎಷ್ಟು ನೋವಾಗ್ಬಿಡ್ತು ಅಂತ ಬೈಕೊಳ್ತಾ ಹೋಗ್ತೀವಿ. ಅದೇ ತರನೇ ಆ ಒಂದು ಸಸ್ಯಗೂ ಜೀವ ಇದೆ, ಅದಕ್ಕೂ ನಮ್ಮ ಮಾತು ಕೇಳಿಸುತ್ತೆ, ಅದಕ್ಕೂ ನಮ್ಮ ಪ್ರೀತಿ ಮಾತುಗಳು ಕೇಳಿಸ್ಕೊಳ್ಳುತ್ತೆ. ಎಲ್ಲದಕ್ಕೂ ಒಂದು ಅದರದೇ ಆದಂತ ಒಂದು ಭಾವನೆಗಳಿವೆ. ಅದಕ್ಕೆ ಪ್ರತಿ ರಾತ್ರಿ ಎಲ್ಲದನ್ನು ಯಾರು ನಿಮಗೆ ನೆನಪಾಗ್ತಾರೋ ಅವರನ್ನ ನೀವು ಕ್ಷಮಿಸಿದೀನಿ ಅನ್ನೋದನ್ನ ಹೇಳ್ತಾ ಹೋಗ್ಬೇಕಂತೆ. ನಿಮ್ಮನ್ನ ಕ್ಷಮಿಸಿದ್ದೇನೆ, ಅವರು ನಿಮಗೆ ಮನ್ನಿಸಿದ್ದೇನೆ ಎಂದು ಹೇಳ್ತಾ ಹೋಗಿ. ಆಮೇಲೆ ಇವರನ್ನೆಲ್ಲ ಕ್ಷಮಿಸಕ್ಕೆ ನನಗೆ ದೇವರನ್ನ ಕೇಳ್ಕೊಬೇಕಂತೆ. ಆ ಶಕ್ತಿಯನ್ನು ಕೊಡು, ಅವರನ್ನ ಕ್ಷಮಿಸಕ್ಕೆ ಧಾರಾಳವಾದ ಒಂದು ಮನಸ್ಸನ್ನು ಕೊಡುವಕ್ಕೆ ನನಗೆ ನೆರವಾಗು ಭಗವಂತ ಅಂತ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಹೋಗ್ಬೇಕಂತೆ. ನೀವು ಈ ರಾತ್ರಿ ಪ್ರಶಾಂತವಾದ ನಿದ್ದೆಯನ್ನು ಪಡೆಯುವಿರಿ ಮತ್ತು ನಿಮ್ಮ ಕನಸುಗಳು ಗುಣಮಟ್ಟವು ಉತ್ತಮಗೊಳ್ಳುತ್ತದೆ. ಯಾವಾಗ ಈ ದಿನ ಯಾರಿಗೆ ನಾನು ಬೆಳಗ್ಗೆ ಒಂದು ನೋವು ಕೊಟ್ಟಿದ್ದೀನಿ, ನನಗೆ ಯಾರು ನೋವು ಕೊಟ್ಟಿದ್ದಾರೆ, ಇವತ್ತೇನೇನ್ ಮಾಡಿದೆ ಅಂತ ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಎಲ್ಲ ಗುರುಗಳಿಗೆ ಒಂದು ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಎಲ್ಲರನ್ನೂ ನೆನೆಸ್ಕೊಳ್ತಾ ಕ್ಷಮೆ ಕೇಳೋದಾಗಿರ್ಬೋದು, ಕ್ಷಮಿಸೋದಾಗಿರ್ಬೋದು, ಎರಡನ್ನೂ ಮಾಡ್ಬಿಟ್ಟು ಏನು ಇವತ್ತು ಊಟ ಮಾಡಿರ್ತೀವಿ, ಊಟ ಬಡಿಸಿದವರಿಗೆ, ಊಟ ಅಡಿಗೆ ಮಾಡಿಕೊಟ್ಟವರಿಗೆ, ನನಗೊಂದು ಸೇವೆ ಮಾಡಿದಿರ ಆಗಿರ್ಬೋದು, ಒಂದು ಸೋಫಾದ ಮೇಲೆ ಕುಳಿತುಕೊಂಡು ಒಂದು ಧ್ಯಾನ ಮಾಡಿರೋ ಒಂದು ಪ್ಲೇಸಿಗಾಗಿರ್ಬೋದು, ಆ ಸೋಫಾಕ್ಕಾಗಿರ್ಬೋದು, ಒಂದು ಮ್ಯಾಟಿಗಾಗಿರ್ಬೋದು, ಪ್ರತಿಯೊಂದು ನೀವು ಹಾಕೊಂಡಿರೋ ಒಂದು ಬಟ್ಟೆಗಾಗಿರ್ಬೋದು, ಎಲ್ಲವನ್ನೂ ನೆನೆಸ್ಕೊಂಡು ಅದಕ್ಕೊಂದು ಕೃತಜ್ಞತೆ ಹೇಳೋದಾಗಿರ್ಬೋದು, ಒಂದು ಕ್ಷಮೆ ಕೇಳಿರೋದಾಗಿರ್ಬೋದು, ಕ್ಷಮಿಸೋದಾಗಿರ್ಬೋದು, ಎಲ್ಲವನ್ನು ಮಾಡಿ ನೀವು ಮಲ್ಕೊಳ್ರಿ. ಅವತ್ತಿನ ಒಂದು ನಿದ್ದೆ ಒಂದು ಸುಖಮಯವಾದ ನಿದ್ದೆ ಆಗಿರುತ್ತೆ ಮಾಸ್ಟರ್ಸ್. ಉಚ್ಚ ನ್ಯಾಯಾಲಯದ ವಕೀಲರೊಬ್ಬರು ಪೂಜ್ಯರಲ್ಲಿ ದೂರಿಕೊಂಡರು, ರಾತ್ರಿ ಹೊತ್ತು ನನಗೆ ನಿದ್ದೆಯೇ ಬರುವುದಿಲ್ಲ. ಅನೇಕ ರಾತ್ರಿ ನಾನು ಎಚ್ಚರವಾಗಿ ಇದ್ದು ನನ್ನ ಕೋಣೆಯಲ್ಲಿ ಅತ್ತಲಿಂದಿತ್ತ ಶತಪಥ ತಿರುಗುತ್ತಿರ್ತೇನೆ ಅಂತ ಒಬ್ಬ ಪೂಜ್ಯರ ಹತ್ರ ಬಂದು ಈ ತರ ಹೇಳ್ಕೊಂತಾರಂತೆ. ಉಚ್ಚ ನ್ಯಾಯಾಲಯದ ವಕೀಲರವರು, ಅವರಿಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಿರ್ಲಿಲ್ಲಂತೆ. ತುಂಬಾ ಮನೆ ತುಂಬಾ ಓಡಾಡ್ತಾ ಇರ್ತೀನಿ, ನನ್ಗೆ ನಿದ್ದೆನೆ ಬರಲ್ಲ, ನಾನು ಏನ್ ಮಾಡ್ಬೇಕು, ಆ ಕಡೆಯಿಂದ ಈ ಕಡೆಗೆ ಬೈಕಂತ ವಾಕ್ ಮಾಡ್ಕೊಂತ ಇರ್ತೀನಿ, ರಾತ್ರಿ ಪೂರಾ ನಿದ್ದೆ ಆಗೋದೇ ಇಲ್ಲ, ಏನ್ ಮಾಡ್ಬೇಕು ಅಂತ ಪೂಜ್ಯರ ಹತ್ರ ಅವ್ರ ಪ್ರಶ್ನೆ ಆಗ್ತಾರೆ. ಅವ್ರು ಹೇಳ್ತಾರಂತೆ, ಇಂದು ರಾತ್ರಿ ನೀನ್ ಮಲ್ಗೋಕ್ ಮುನ್ನ ವಾಸ್ತವವಾಗಿ ನೀನು ಯಾರು ಕೆಟ್ಟದ್ ಬಗ್ದಿದಾರೋ ಅವರ ಹೆಸರನ್ನು ಹೇಳ್ಬಿಟ್ಟು ಅವರನ್ನ ಕ್ಷಮಿಸ್ಬಿಡು, ನಿನ್ನನ್ನು ನೀವು ಕ್ಷಮಿಸ್ಕೋ ಅಂತ ಹೇಳ್ತಾರಂತೆ. ಆ ವಕೀಲರು ಹಾಗೆ ಮಾಡ್ತಾರಂತೆ. ಒಂದೊಂದೇ ಹೆಸರನ್ನು ಕರೆದು ಯಾರಿಗೆ ಏನೇನು ಈಗ ಹೇಳಿದ್ನಲ್ಲ ಅದೇ ತರ ಅವರು ಮಾಡ್ತಾ ಹೋಗ್ತಾರಂತೆ. ನಿಮ್ಮನ್ನು ಕ್ಷಮಿಸಿದೀನಿ, ನಾನು ಕ್ಷಮಿಸ್ಕೊಂಡಿದ್ದೀನಿ, ನನ್ನನ್ನ ನಾನು ಕ್ಷಮಿಸ್ಕೊಂಡಿದ್ದೀನಿ, ನಿಮ್ಮನ್ನು ಕ್ಷಮಿಸಿದೀನಿ, ಓ ಇವ್ರಿಗೆ ಈ ತರ ಅಂದಿದ್ದೀನಿ, ಓ ಇವ್ರಿಗೆ ಜಾಸ್ತಿ ದುಡ್ಡು ತಗೊಂಡಿದ್ದೀನಿ, ಆ ತರ ಮಾಡಿದ್ದು ತಪ್ಪು, ಇನ್ನೊಂದ್ಸತಿ ನಾನು ನಿಮ್ಗೆ ಆ ತರ ದುಡ್ಡು ತಗೊಳಲ್ಲ, ಆಮೇಲೆ ನಿಮಗೆ ಪಾಪ ನ್ಯಾಯ ಕೊಡ್ಬೇಕಾಗಿತ್ತು, ನಿಮಗೆ ನಾನು ಮೋಸ ಮಾಡ್ಬಿಟ್ಟೆ, ಅದನ್ನ ಕ್ಷಮಿಸಿ, ಈ ತರ ಅವ್ರು ಏನೇನ್ ಮಾಡಿದ್ರು ಅದನ್ನೆಲ್ಲ ಅವರಿಗೆ ಕ್ಷಮೆ ಕೇಳ್ಕೊಂಡು ತಮ್ಮನ್ನ ನಾವು ಕ್ಷಮಿಸ್ಕೊಂಡು ಎಲ್ಲ ಕ್ಷಮಿಸಕ್ಕೆ ಆ ಭಗವಂತ ನನಗೆ ಶಕ್ತಿಯನ್ನು ಕೊಡ್ಲಿ, ನನಗೆ ಸಹಾಯ ಮಾಡ್ಲಿ ಅಂತ ಕೇಳ್ಕೊಂಡು ಇದನ್ನ ಮಾಡ್ತಾ ಹೋಗ್ತಾರಂತೆ. ವಕೀಲರು ಒಂದಿನ ಬಂದು ಹೇಳ್ತಾರಂತೆ ಆ ಪೂಜ್ಯರಿಗೆ, ಅನೇಕ ವರ್ಷಗಳಾದ ಮೇಲೆ ಅಂದು ಮೊದಲ ರಾತ್ರಿ ಅತ್ಯಂತ ಸುಖಕರವಾದ ನಿದ್ರೆಯನ್ನು ನಾನು ಪಡೆದುಕೊಂಡೆ. ತುಂಬಾ ಚೆನ್ನಾಗಾಯ್ತು ನೀವ್ ಹೇಳಿದ್ದು. ನಿಮ್ಮ ಒಂದು ಸೂಚನೆಯಿಂದ ಎಷ್ಟೋ ವರ್ಷಗಳ ನಂತರ ಒಂದು ಸುಖವಾದ ನಿದ್ರೆಯನ್ನು ನಾನು ಮಾಡಿದ್ದೀನಿ ಅಂತ ಹೇಳಿ ಮಾಸ್ಟರ್ಸ್. ನಾವು ಸಹ ಇಂಥ ಒಂದು ಸಲಹೆಗಳನ್ನ ಪಡ್ಕೊಂಡಿದೀವಿ, ಜ್ಞಾನ ಪಡ್ಕೊಂತಾ ಇದೀವಿ. ಪ್ರತಿದಿನ ನಾವು ಎಷ್ಟು ಕ್ಷಮೆಗಳನ್ನ ಕ್ಷಮಿಸಿದ್ರೂ ಸಾಲದು, ಪ್ರತಿದಿನ ಈಗ್ಲೂ ನಾವು ಮಾಡ್ತೀವಿ. ನಾವು 4 ವರ್ಷ ಆಯ್ತು ನಾವು ಧ್ಯಾನ ಪ್ರಚಾರ ಮಾಡ್ತಾ ಇದೀವಿ, ಆ ತರ ಮಾತಾಡ್ತಾ ಇದೀವಿ, ಈ ತರ ಮಾಡ್ತಿದೀವಿ, ಮುಗೀತು ಹೇಳಂಗಿಲ್ಲ ಅಂತಲ್ಲ. ಪ್ರತಿ ಕ್ಷಣ ಪ್ರತಿದಿನ ಅರಿವಿನಿಂದ ಇರ್ಬೇಕು, ಎಚ್ಚರದಿಂದ ಇರ್ಬೇಕು, ಮತ್ತೆ ಆ ತಪ್ಪು ಆಗದಂತೆ ನಾವು ನೋಡ್ಕೊಳ್ಬೇಕು. ಪ್ರತಿದಿನ ಮತ್ತೆ ನಾವು ಕ್ಷಮೆ ಕೇಳ ಮಟ್ಟಕ್ಕೆ ಇರಬಾರ್ದು, ಆ ತರ ಹೃದಯನ ಸ್ವಚ್ಛವಾಗಿ ಇಟ್ಕೋಬೇಕು. ಅದು ಮಾಡ್ತಾ 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 ನಾವು ಇನ್ನೊಬ್ರಿಗೆ ಎಚ್ಚರಗೊಳಿಸುತ್ತೆ. ನಾವು ನಿಧಾನವಾಗಿ ಮಾತಾಡ್ಬೇಕು, ಪೂರ್ಣವಾಗಿ ಕೇಳಿಸ್ಕೋಬೇಕು. ಆಮೇಲೆ ಅವರಿಗೆ ಏನು ಉತ್ತರ ಕೊಡ್ಬೇಕು ಅದನ್ನ ಅವ್ರ ಮನಸ್ಸಿಗೆ ನೋವಾಗದಂತೆ
ನಿಧಾನವಾಗಿ ಹೇಳಬೇಕು. ಎಲ್ಲೂ ನಾವು ಕರ್ಮಗಳನ್ನು ಅಂಟಿಸ್ಕೊಳ್ಳೋದು ಬೇಡ. ಎಲ್ಲಿ ನಾವು ಮನೆಯಲ್ಲೇ ಆಗಿರ್ಬೋದು, ಹೊರಗಡೆನೆ ಆಗಿರ್ಬೋದು, ಯಾರೊಂದಿಗೂ ಮಾತಾಡ್ಬೇಕಾದ್ರೆ ನೀವು ಹೆಚ್ಚೆಚ್ಚು ಜ್ಞಾನ ಸಾಧನೆ ಮಾಡ್ತಾ ಜ್ಞಾನವನ್ನು ಪಡ್ಕೊಳ್ತಾ ಹೋದ್ರೆ ನಿಮ್ಮನ್ನ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಆ ಯೂನಿವರ್ಸು, ಅದನ್ನ ಹೇಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನೀನು ಏನ್ ಮಾಡ್ತಾ ಇದೀಯ ಅಂತ ಒಳಗಡೆಯಿಂದ ಅಲ್ಲೇ ಎಚ್ಚರಿಸ್ಬಿಡುತ್ತೆ. ಕಾಲಿಡಕ್ಕಿನ ಮುಂಚೆ ನೀನು ಎಚ್ಚರವಾಗಿರು, ನೀನ್ ಎಲ್ಲಿ ಕಾಲಿಡ್ತಾ ಇದೀಯಾ, ಏನ್ ಮಾತಾಡ್ತಾ ಇದೀಯಾ, ಏನ್ ಮಾತಾಡಬಾರ್ದು, ಹೇಗಿರ್ಬೇಕು, ಹೇಗೆ ನಿನ್ನನ್ನು ಶುದ್ಧ ಇಟ್ಕೋಬೇಕು, ಹೇಗೆ ನಾನು ಶುದ್ಧತೆಯಿಂದ ನನ್ನ ಗುರಿಯನ್ನು ನಾನು ಮುಟ್ಟಬೇಕು ಅಂತ ಎಷ್ಟು ಶುದ್ಧತೆ ಅನ್ನೋದು ಬಹಳ ಮುಖ್ಯ. ಟೈಮು ಆಗ್ತಾ ಇದೆ ಅನ್ಸುತ್ತೆ. 5 ಸೂಚನೆಗಳನ್ನ ಇನ್ನೊಂದು ದಿನ ನನಗೆ ಈ ಒಂದು ಅವಕಾಶ ಕೊಟ್ಟಾಗ ನಾನು ತಿಳಿಸ್ಕೊಡ್ತೀನಿ ಮಾಸ್ಟರ್ಸ್. ಇಷ್ಟು ಹೊತ್ತು ನನಗೆ ಈ 10 ಸೂಚನೆಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾತಾಡ್ ಬಾಬಾಜಿ ವೇದಿಕೆಗೆ, ರೇವತಿ ಮೇಡಮ್ ಅವ್ರಿಗೂ, ರಂಗನಾಥ್ ಮೇಡಮ್ ಅವ್ರಿಗೂ, ರಂಗನಾಥ್ ಸರ್ಗೂ, ನನ್ನ ಪತ್ರಿಜಿ ಗುರುಗಳಿಗೂ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.